ಏನು ಬೆಳವಣಿಗೆ ಆಗಲಾರದು. ಅದರಿಂದ ಅವರು ನನಗೆ ಹೇಳಿದ್ದು ಅವರಿಗೆ ಮೀನು ಹಿಡಿಯಲು ಕಲಿಸಬೇಕು ಅಂತ ಹೇಳಿ. ಹಾಗಿರುವಾಗ ಒಂದನೇದಾಗಿ 8:1 ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಅಧ್ಯಾಯ ಕೂಡ 7ರಂತೆ ಕಾಲಾನುಕ್ರಮವಾಗಿ ಐದಕ್ಕಿಂತ ಮುಂಚಿತವಾಗಿ ಇರ್ತದೆ. 4-5 ಬರೆದಿರುವ ಮೊದಲೇ, ಅಂದ್ರೆ BC 551 ಮೊದಲೇ ಸಂಭವಿಸಿದೆ. ಡೇನಿಯಲ್ ಆ ಸಮಯದಲ್ಲಿ ಸುಮಾರು 70 ವರ್ಷದ ವಯಸ್ಸಿದ್ದಾಗ ಅಧ್ಯಾಯ 7 ಮತ್ತು 8 ಬೆಲ್ತಜರ್ನ ಮೊದಲನೇ ಮತ್ತು 3ನೇ ವರ್ಷಗಳಿಗೆ ಸಂಬಂಧಿಸಿದ್ದು ಮತ್ತು ಅಧ್ಯಾಯ 4-5 ನಡುವೆ ಕಾಲಾನುಕ್ರಮವಾಗಿ ಅದು ಸೇರಿದೆ. ಹಾಗೆ ಅಧ್ಯಾಯ 9 ಸರಿಸುಮಾರು ಅಧ್ಯಾಯ 6ರಂತೆಯೇ ನಡೆಯಿತು. ಇದೆಲ್ಲ ನಾವು ಸ್ವಲ್ಪ ಮುಂದೆ ಹಿಂದೆ ಓದಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತದೆ. ಇದು ನಮಗೆ ಮೆಡೋ ಪರ್ಷಿಯನ್ ಮತ್ತೆ ಗ್ರೀಕ್ ಸಾಮ್ರಾಜ್ಯಗಳು ಅದರ ಬಗ್ಗೆ ತಿಳಿಸ್ತದೆ. ಈ ವಿವರಗಳನ್ನು ನಾವು ಈಗ ನೋಡುವಾಗ ಮೊದಲನೇದಾಗಿ ಟಗರು ಮತ್ತು ಹೋತಗಳನ್ನು, ಅಂದ್ರೆ ಮೀಡಿಯಾ ಮತ್ತು ಪರ್ಷಿಯಾ ಹಾಗೆ ಗ್ರೀಕ್ ಇದರ ಬಗ್ಗೆ ತಿಳಿಸ್ತದೆ. ಹಾಗಿರುವಾಗ ಎಲ್ಲ ನಮಗೆ ಏನು ಬೇಕಾ ಅದು ಡೇನಿಯಲ್ನ ಗ್ರಂಥದಲ್ಲೇ ಅವರು ತಿಳಿಸಿದ್ದಾರೆ. 2ನೇ ವಚನದಲ್ಲಿ ನಾವು ನೋಡುವುದಾದರೆ, ಈ ಕನಸಿನಲ್ಲಿ ಏಲಾಮ್ ಸಂಸ್ಥಾನದ ಶೂಷಾನ್ ಕೋಟೆಯಲ್ಲಿ ನಾನಿದ್ದೆ. ಊಲ ಕಾಲುವೆಯ ದಡದ ಮೇಲೆ ನಾನು ನಿಂತುಕೊಂಡಿದ್ದ ಹಾಗೆಯೇ ತೋರಿತು. ಈ ಕನಸು ಮೊದಲನೇ ಕನಸು ಡೇನಿಯಲ್ 7:2 ಮೊದಲನೇ ಕನಸು ಅವರಿಗೆ ಬಿದ್ದಿತ್ತು. ಈಗ ಇನ್ನೊಂದು ಕನಸು ಇದು ಈಗ ಅವನಿಗೆ ಬೀಳ್ತಾ ಇದೆ. ಹಾಗಿರುವಾಗ ಸೂಸ ಎಲ್ಲಿ ಉಂಟು? ಬಾಬಿಲೋನಿಯನ್ನ ಸಾಮ್ರಾಜ್ಯದ ರಾಜಧಾನಿಗಳಲ್ಲಿ ಒಂದಾಗಿದೆ. ಈಗ ಇರಾನ್ನಲ್ಲಿ ಇದು ನೆಲೆಗೊಂಡಿರುವ ಸೂಸ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ನಗರವಾಗಿತ್ತು. ಇದು ಪರ್ಷಿಯನ್ ಸಾಮ್ರಾಜ್ಯದ ಚಳಿಗಾಲದ ರಾಜಧಾನಿ ಮತ್ತು ಅವನ ದೃಷ್ಟಿಯಲ್ಲಿ ಪ್ರಬಲವಾದ ಕೋಟೆಯಾಗಿತ್ತು. ಡೇನಿಯಲ್ ಈ ಪ್ರಮುಖ ಸ್ಥಳದಲ್ಲಿ ತನ್ನನ್ನು ನೋಡಿದನು. ಮೊದಲನೆಯ ಅಂತೆ ಕಾನೂನು ಸಂಹಿತೆ ಇದೆಲ್ಲ ವಿಶೇಷವಾಗಿ ಅಲ್ಲಿ ನಡೆಯುತ್ತಿತ್ತು. ಅದರಿಂದ ಸೂಸ ಸಂಸ್ಕೃತಿ ಅತ್ಯಾಧುನಿಕತೆಯಲ್ಲಿ ಬೆಬಿಲೋನಿಗೆ ಪ್ರತಿಸ್ಪರ್ಧಿಸುತ್ತಿತ್ತು. ಸೂಸ ಅದು ಇರಾನ್ ಪ್ರದೇಶದಲ್ಲಿ ಉಂಟು. ಹಾಗಿರುವಾಗ ಇದರ ಕನಸಿನ ಬಗ್ಗೆ ಅವರು ಎನ್ನೆತ್ತುವಾಗ 3ನೇ ವಾಕ್ಯ, ಇದು ಕಣ್ಣೆತ್ತಿ ನೋಡಿದಾಗ 2 ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿದ್ದು ಕಾಣಿಸಿತು. ಅದರ 2 ಕೊಂಬುಗಳು ಉದ್ದವಾಗಿದ್ರು, ಒಂದಕ್ಕಿಂತ ಒಂದು ದೊಡ್ಡದಾಗಿತ್ತು. ಆ ದೊಡ್ಡದು ಮೊಳೆತದ್ದು, ಚಿಕ್ಕ ಕೊಂಬು ಮೊಳೆತ ಮೇಲೆ. ಇದರ ಅರ್ಥ ಎಲ್ಲಿಕೊಂಡಿದೆ? 8:20 ಓದಿ ಸ್ವಲ್ಪ. 8:20 ನೀವೆಲ್ಲ ನೋಟ್ ಡೌನ್ ಮಾಡಿ. ಅಲ್ಲಿ ನೀನು ನೋಡಿದ 2 ಕೊಂಬಿನ ಟಗರು ಮೇದ್ಯದ ಮತ್ತು ಪರ್ಷಿಯದ ರಾಜ್ಯ. ಅದಕ್ಕೆ ಅರ್ಥ ಏನಂತ ಹೇಳಿ ಅಲ್ಲಿ ಕೊಟ್ಟಿದೆ ಅಲ್ಲ 8:20. ನಾವು ಏನು ಮಾಡ್ತೇವೆ ಈಗ ಇಲ್ಲಿ ನಾವು 1ರಿಂದ 9 ಯಾರಿಗೆ ಕೊಟ್ಟದ್ದು? ಆರೋಗ್ಯ ಸ್ವಾಮಿ ಅವರಿಗೆ ಕೊಟ್ಟದ್ದು. 1ರಿಂದ 9 ಅವರು ಓದಿದ್ರು. ಅದು ಹಿಂದಿನ 1ರಿಂದ 7 ಓದಿದ್ದು ಅದು ಪುನರ್ ಅವರು ಒಂದು ಸರಿ ದೃಷ್ಟಿ ಒಳ್ಳೇದ್ ಮಾಡಿ ನೋಡಿದ್ರೆ, ನಂತರ ಆ ಅಧ್ಯಾಯವನ್ನು ಪೂರ್ಣವಾಗಿ ಓದಿದ್ರೆ ಎಲ್ಲ ಅರ್ಥವಾಗ್ತಿತ್ತು. ಆದ್ರೆ ನಾವು ಏನ್ ಮಾಡ್ತೇವೆ, ಕೆಲವು ಸರಿ ಎಲ್ಲಿ ತಪ್ಪುತ್ತೇವೆ ನಾವು? ನಮ್ಗೆ ಈಗ 1ರಿಂದ 9 ಕೊಡ್ಬೇಕು, 1ರಿಂದ 9 ಮಾತ್ರ ನಾವು ಓದಿ ನೋಡ್ತೇವೆ, ಆಗ ಅರ್ಥ ಆಗುದಿಲ್ಲ. ಹೀಗಿರುವಾಗ ಇಡೀ ಅಧ್ಯಾಯವನ್ನು ಮುಂದಿನ ಅಧ್ಯಾಯವನ್ನು ನಾನು ಓದುತ್ತಾ ಬಂದಿದ್ದೇವೆ. ಆದ್ರೆ ಆ ಅಧ್ಯಾಯ ಕಂಪ್ಲೀಟ್ ಓದಿದರೆ ಅಥವಾ ಅದರ ಮುಂದಿನ ಒಂದು ಅಧ್ಯಾಯ ಕೂಡ ಓದಿದ್ರೆ ನಮಗೆ ಅದರ ಗೂಢಾರ್ಥಗಳು ಎಲ್ಲ ಅಲ್ಲಿಯೇ ಸಿಗ್ತವೆ. ನಾವು ಅಲ್ಲಿ ಇಲ್ಲಿ ಹುಡುಕಿ ಇದಾಗುವುದು ಅಗತ್ಯವಿಲ್ಲ. 2ನೇದಾಗಿ ಹಿಲಾರಿ ಅವರು ಕೊಟ್ಟರು 8:10ರಿಂದ 17 ತನಕ. ತದನಂತರ ರೂಪಾ ಸಿಸ್ಟರ್ ಕೊಟ್ಟರು 8:17ರಿಂದ 27 ತನಕ. ಹೀಗೆ ನಾವು ಎಲ್ಲಿ ತಪ್ಪುತ್ತೇವೆ ಅಂತ ಹೇಳಿದ್ರೆ, ಖಾಲಿ ಎಷ್ಟು ಕೊಟ್ಟಿದ್ದೇವೋ ಅಷ್ಟು ಮಾತ್ರ ಓದಿ ಅಷ್ಟಕ್ಕೆ ಪೂರಕವಾದ ವಚನವನ್ನು ಹುಡುಕಿ ಅದರಲ್ಲಿ
ನಮ್ಗೆ ಅರ್ಥ ಆಗೋದಿಲ್ಲ. ಅಂದ ನಂತರ ಅರ್ಥ ಆಗೋದಿಲ್ಲ ಬೊಬ್ಬೆ ಆಗ್ತೇವೆ. ಆದ್ರೆ ನನ್ಗೆ ಯಾವ್ದೇ ಪವಿತ್ರ ಆತ್ಮ ನನ್ಗೆ ಬೈದ್ರು, ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಾ, ಅವರಿಗೆ ಮೀನು ಹಿಡಿಯಲಿಕ್ಕೆ ಕಲಿಸ್ಬೇಕು, ಮೀನು ತಂದು ಕೊಡುವುದಲ್ಲ. ನೀವು ಕೊಡ್ತಾ ಇದ್ದರೆ ಇನ್ನು ಅವರಿಂದಲೇ ಮಾಡಿಸಿ ಅಂತ ಹೇಳಿ. ಆಗ 3ನೇದಾಗಿ ಕಣ್ಣೆತ್ತಿ ನೋಡಿದಾಗ 2 ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ, ಅಂದ್ರೆ ಅದು 8:20ರಲ್ಲಿ ಇದರ ಅರ್ಥವನ್ನು ವಿವರಿಸಿದ್ದಾರೆ. ಅದನ್ನು ನಾವು ಓದದಿದ್ದರೆ ನಮಗೆ ಅರ್ಥ ಆಗೋದಿಲ್ಲ. ಹಾಗೆ ನಾನು ನೋಡ್ತಿದ್ದ ಹಾಗೆ 4ನೇ ವಾಕ್ಯ, ಆ ಟಗರು ಪಶ್ಚಿಮಕ್ಕೂ ಉತ್ತರಕ್ಕೂ ದಕ್ಷಿಣಕ್ಕೂ ಹಾದಾಡುತ್ತಿತ್ತು. ಯಾವ ಪ್ರಾಣಿಯೂ ಅದರ ಎದುರಿಗೆ ನಿಲ್ಲಲಾರದೆ ಹೋಯಿತು. ಅದರ ಕೈಯಿಂದ ಬಿಡಿಸಲು ಯಾವ ಮೃಗಕ್ಕೂ ಶಕ್ತಿ ಇರಲಿಲ್ಲ. ಅದು ಇಷ್ಟ ಬಂದಂತೆ ನಡೆದು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿತು. ದಾನಿಯೇಲನ 11ನೇ ಅಧ್ಯಾಯ 3ನೇ ವಚನ ಓದಿ. ದಾನಿಯೇಲ್ 11:3. ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾಪ್ರಭುತ್ವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವನು. ಯಾರು ಸಾಧಿಸಿಕೊಳ್ಳುವನು? ಪ್ರಭುತ್ವದಿಂದ ಆಳುತ್ತಾ. ನೀ ಕೇಳುವುದಿಲ್ಲ ನೀವು ಹೇಳಿದ್ದು. ರಾಜ 11:3 ಸ್ವಲ್ಪ ಗಟ್ಟಿಯಾಗಿ ಓದಿ. ಅನಂತರ ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾಪ್ರಭುತ್ವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವನು. ಹೌದು, ಅದು ಯಾರು? ಗ್ರೀಕ್ ಸಾಮ್ರಾಜ್ಯ ಅಲೆಕ್ಸಾಂಡರ್ ರಾಜನು ಅಂತೂ ಅದರಲ್ಲಿ ಅಲ್ಲಿ ಇದೆ. ಹಾಗಿರೋ 5ನೇ ವಚನ ನಾವು ಓದಿ ನೋಡುವಾಗ, ನಾನು ಅದನ್ನು ಗಮನಿಸಿರುವಾಗಲೇ ಹೋತ ಒಂದು ಪಶ್ಚಿಮದಿಂದ ಹೊರಟು ಬಂದಿತು. ಅದು ಜಗವನ್ನೆಲ್ಲ ದಾಟಿಕೊಂಡು ನೆಲವನ್ನು ಸೋಕದೆ ಅಲ್ಲಿಗೆ ಧಾವಿಸಿದು. ಅದರ ಕಣ್ಣುಗಳ ನಡುವೆ ವಿಶೇಷವಾದ ಒಂದು ಕೊಂಬಿತ್ತು. 8:8 ಏನು ಹೇಳ್ತದೆ? 8:8 ಆ ಹೋತಕ್ಕೆ ಅತ್ಯಧಿಕ ಹುಮ್ಮನಸ್ಸು ಬಂದಿತು. ಆದರೆ ಅದು ಪ್ರಾಬಲ್ಯಕ್ಕೆ ಬರುವಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು. ಅದರ ಸ್ಥಾನದಲ್ಲಿ 4 ಪ್ರಸಿದ್ಧ ಕೊಂಬುಗಳು ಮೊಳೆತು ಚತುರ್ದಿಕ್ಕುಗಳಿಗೂ ಚಾಚಿಕೊಂಡವು. ಹೌದು, ಇಲ್ಲಿ ಇದನ್ನು ಏನು ಹೇಳ್ತದ ಅದರ ಉತ್ತರ ಕೂಡ ಅಲ್ಲಿ ಅವರು ತಿಳಿಸಿದ್ದಾರೆ. 6ನೇ ವಚನ ನಾವು ತೆಗೆದುಕೊಂಡ್ರೆ, ನಾನು ಕಾಲುವೆ ಹತ್ತಿರ ಕಂಡ 2 ಕೊಂಬಿನ ಟಗರಿನ ಬಳಿಗೆ ಆ ಹೋತ ಓಡಿತು. ಪರಾಕ್ರಮೆಯಿಂದ ಉಬ್ಬಿ ರೋಷಗೊಂಡು ಅದರ ಮೇಲೆ ಬೀಳಬೇಕೆಂದು ದೌಡಾಯಿಸಿತು. 6 ಟಗರನ್ನು ಸಮೀಪಿಸುವುದನ್ನು ನಾನು ಗಮನಿಸಿದೆ. ಟಗರಿನ ವಿರುದ್ಧ ಮಹಾರೌದ್ರದಿಂದ ಉರಿಯುತ್ತಾ ಅದರ ಮೇಲೆ ಎರಗಿ ಅದರ 2 ಕೊಂಬುಗಳನ್ನು ಮುರಿದು ಬಿಟ್ಟಿತು. ಅದನ್ನು ಎದುರಿಸುವ ಶಕ್ತಿ ಯಾವುದು ಆ ಟಗರಿಗೆ ಇರಲಿಲ್ಲ. ಹೋತ ಟಗರನ್ನು ನೆಲಕ್ಕೆ ಕೆಡವಿ ತುಳಿದು ಹಾಕಿತು. ಅದರ ಕೈಯಿಂದ ಟಗರನ್ನು ಬಿಡಿಸುವ ಪ್ರಾಣಿ ಯಾವುದೂ ಇರಲಿಲ್ಲ. ಆ ಹೋತಕ್ಕೆ ಅತ್ಯಧಿಕ ಹುಮ್ಮಸ್ಸು ಬಂದಿತು. ಆದರೆ ಅದು ಪ್ರಾಬಲ್ಯಕ್ಕೆ ಬರುವಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು. ಅದರ ಸ್ಥಾನದಲ್ಲಿ 4 ಪ್ರಸಿದ್ಧ ಕೊಂಬುಗಳು ಮೊಳೆತು ಚತುರ್ದಿಕ್ಕುಗಳಿಗೂ ಚಾಚಿಕೊಂಡವು. ಇದರ ಬಗ್ಗೆ KJ ಬ್ರದರ್ ಕೂಡ, ಅದು ಯಾರು? ಅಲೆಕ್ಸಾಂಡರ್ ಗ್ರೇಟ್ ನ ಬಗ್ಗೆ ಅವ್ರು ಹೇಳ್ತಾರೆ. ದಾನಿಯೇಲ್ 8:22 ಓದಿ. ದಾನಿಯೇಲ್ 8:22. ಆ ಕೊಂಬು ಮುರಿದು ಹೋದ ಮೇಲೆ ಅದರ ಸ್ಥಾನದಲ್ಲಿ 4 ಕೊಂಬುಗಳು ಎದ್ದಂತೆಯೇ ಆ ಜನಾಂಗದಿಂದ 4 ರಾಜ್ಯಗಳು ಏಳುವುವು. ಆದರೆ ಮೊದಲನೇ ರಾಜನಿಗೆ ಇದ್ದಷ್ಟು ಶಕ್ತಿ ಅವುಗಳಿಗೆ ಇರುವುದಿಲ್ಲ. ಅದು ಯಾರು? ಅಲೆಕ್ಸಾಂಡರ್ ನಂತರ 4 ರಾಜರುಗಳು. ಇದನ್ನು ಮೊದಲೇ ವಿವರಿಸಿದ್ದಾರೆ, ನಮ್ಮ KJ ಬ್ರದರ್ ವಿವರಿಸಿದ್ದಾರೆ. ಅವರ 4 ಜನರಲ್ಗಳಿಗೂ 4 ಅದು ಪಾಲು ಮಾಡಿ ಅವರನ್ನು ಅವರು ರಾಜ್ಯಭಾರ ಮಾಡ್ತಾರೆ ಅಂತ ಹೇಳಿ. ಹಾಗಿರುವಾಗ 9ನೇ ಅವುಗಳೊಳಗೆ ಒಂದರಲ್ಲಿ ಒಂದು ಚಿಕ್ಕ ಕೊಂಬು ಮೊಳೆತು ಬಹು ದೊಡ್ಡದಾಗಿ ಬೆಳೆದು ದಕ್ಷಿಣದ ಕಡೆಗೂ ಪೂರ್ವದ ಕಡೆಗೂ ಚೆಲುವಿನ ನಾಡಾದ ಪಲೆಸ್ತೀನನ ಕಡೆಗೂ ಪ್ರಬಲಗೊಂಡಿತು. ಇದು ಅರ್ಥ ಮಾಡ್ಬೇಕಾದ್ರೆ 8:23 ಓದಿ. ಎಲ್ಲ ಅದರಲ್ಲಿ ತಿಳಿಸಿದೆ. 8:23 ಏನ್ ಹೇಳ್ತದೆ?
ಆ ರಾಜ್ಯಗಳ ಕಡೆಯ ಕಾಲ ಬಂದಾಗ, ಅಧರ್ಮಿಗಳ ಅಪರಾಧ ಭರ್ತಿಯಾದಾಗ, ಕ್ರೂರ ಮುಖವು ಕುತಂತ್ರ ವಚನ ನಿಪುಣನು ಆದ ಒಬ್ಬ ರಾಜನು ತಲೆದೋರುವನು. ಎಪಿಫೆನೆಸ್ ಅಲ್ಲಿ ಎಪಿಫೆಸನ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಅದು ನಕ್ಷತ್ರ ಗಣದ ಮೇಲೆ ಕೈ ಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳನ್ನು ನೆಲಗೆ ಕೆಡವಿ ತುಳಿದು ಬಿಟ್ಟಿತು. ದಾನಿಯೇಲ್ 7:7 ಏನ್ ಹೇಳ್ತದೆ ನೋಡಿ. ಇದಾದ ಬಳಿಕ ಆ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡ 4ನೇ ಮೃಗ ಭಯಂಕರವಾಗಿತ್ತು, ಹೆದರಿಸುವಂತದ್ದಾಗಿತ್ತು, ಅಧಿಕ ಬಲವುಳ್ಳದಾಗಿತ್ತು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ತನ್ನ ಬಲಿಯನ್ನು ತುಂಡು ತುಂಡಾಗಿ ಕಬಳಿಸುತ್ತಿತ್ತು, ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ಅದೇ ಗ್ರೀಕ್ ಸಾಮ್ರಾಜ್ಯದ 10 ರಾಜರುಗಳನ್ನು ಅದು ತಿಳಿಯಪಡಿಸ್ತದೆ. ಅದಲ್ಲದೆ 11ನೇ ವಚನ ನಾವು ಓದುವಾಗ, ಅದು ಮಾತ್ರವಲ್ಲ, ಈ ನಕ್ಷತ್ರ ಗಣದ ಅಧಿಪತಿಯನ್ನೇ ಎದುರಿಸುವಷ್ಟು ಉಬ್ಬಿ ಹೋಗಿ ಅನುದಿನದ ಬಲಿಯರ್ಪಣೆ ಆತನಿಗೆ ಸಲ್ಲದಂತೆ ಮಾಡಿತು. ಇದಕ್ಕೆ ಉತ್ತರ ಎಲ್ಲಿ ಉಂಟು? 8:25 ಓದಿ. ಯುಕ್ತಿಯಿಂದಲೇ ತನ್ನ ಕಪಟತನವನ್ನು ಸಿದ್ಧಿಗೆ ತರುವನು, ಮನದಲ್ಲೇ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹು ಜನರನ್ನು ನಾಶಪಡಿಸುವನು. ರಾಜಾದಿ ರಾಜನಿಗೂ ವಿರುದ್ಧವಾಗಿ ಏಳುವನು, ಆದರೂ ಯಾರ ಕೈಯೂ ಸೋಕದೆ ಹಾಳಾಗುವನು. ಯಾರ ಕೈಗೂ ಸಿಕ್ಕದೆ ಹಾಳಾಗಿ ಹೋಗುವನು. ಇದು 8:25 ಇದರ ಬಗ್ಗೆ ವಿವರಿಸ್ತದೆ. ಅದು 12ನೇ ವಚನ ನಾವು ನೋಡುವಾಗ, ಆತನ ಪವಿತ್ರಾಲಯವನ್ನು ಕೆಡವಿತು, ಅನುದಿನದ ಬಲಿ ಅರ್ಪಣೆಯನ್ನು ಅಡಗಿಸಿದ್ದಕ್ಕಾಗಿ ನೀಚತನದಿಂದ ಒಂದು ಸೈನ್ಯವನ್ನೆಬ್ಬಿಸಿತು, ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿತು, ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಂಡು ವೃದ್ಧಿಗೆ ಬಂದಿತು. ಆಗ ಒಬ್ಬ ದೇವತನು ಮಾತಾಡುವುದು ನನಗೆ ಕೇಳಿಸಿತು. ಮಾತಾಡುವುದನ್ನು ಮತ್ತೊಬ್ಬ ದೇವತನು ಸಂಬೋಧಿಸಿ, ಅನುದಿನದ ಬಲಿಯರ್ಪಣೆಯನ್ನು ನಿಲ್ಲಿಸುವುದು ಭಯಂಕರವಾದ ದೇವದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೇವ ಭಕ್ತಗಣವನ್ನು ತುಳಿಯುವುದು, ಕನಸಿನ ಇಂಥ ಕಾರ್ಯಗಳು ಎಷ್ಟು ಕಾಲ ನಡೆಯುವು ಎಂದು ಪ್ರಶ್ನೆ ಮಾಡಿದನು. ಆದರೆ ಇದು ಡ್ಯಾನಿಯಲ್ನ 4ನೇ ಅಧ್ಯಾಯ 13ನೇ ವಚನ ಮತ್ತೆ 23ನೇ ವಚನ ಇದಕ್ಕೆ ಪೂರಕವಾಗಿ ತಿಳಿಯಪಡಿಸಿದೆ. ಡ್ಯಾನಿಯಲ್ 4:13 ಮತ್ತೆ 23. ನಾನು ಹಾಸಿಗೆ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸಿನಲ್ಲಿ, ಇಗೋ, ಕಾವಲುಗಾರನಾದ ದೇವದೂತನೊಬ್ಬನು ಆಕಾಶದಿಂದ ಇಳಿದು ಗಟ್ಟಿಯಾಗಿ ಕೂಗಿ 23. ಕಾವಲುಗಾರನಾದ ದೂತನು ಆಕಾಶದಿಂದ ಇಳಿದು ಬಂದು, ಈ ಮರವನ್ನು ಕಡಿದು ಹಾಳು ಮಾಡಿ ಅದರ ಬುಡದ ಮೂಟನ್ನು ನೆಲದಲ್ಲಿ ಉಳಿಸಿ, ಹಿತ್ತಾಳೆ ಕಬ್ಬಿಣಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಯಿರಿ, ಅಡವಿಯ ಹುಲ್ಲು ಅದರ ಸುತ್ತಲೂ ಬೆಳೆದಿರಲಿ, ಆಕಾಶದ ಇಬ್ಬನಿ ಅದನ್ನು ತೋಯಿಸಲಿ, 7 ವರ್ಷ ಕಾಲ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿ ಬರಲಿ ಎಂದು ಸಾರುವುದನ್ನು ರಾಜನಾದ ನೀವೇ ನೋಡಿದ್ದೀರಿ. ಹೀಗಿರುವಾಗ ಎಲ್ಲಾ ಕಾರ್ಯಗಳಲ್ಲಿ ಯಾವಾಗ ದೇವರನ್ನೇ ನಂಬಿಕೊಂಡು ದೇವರು ಈಗ ಏನ್ ಹೇಳ್ತಾರೆ, ದೇವರು ಎಲ್ಲ ಇದು ಇಲ್ಲ ಕೊಡುವುದು, ಈ ಕನಸು ಕೊಡುವುದು. ಮೊದಲನೇ ಬೆಲ್ತಜರನಿಗೆ ಕನಸು ಕೊಟ್ಟದ್ದು ರಾಜನ ಅವಸ್ಥೆಗೆ ಅದು ಸರಿಪಡಿಸದಿದ್ದರೆ ನೀನು ರಾಜ, ನಾನು ನಿನ್ನನ್ನು ನೇಮಿಸಿದ ರಾಜ. ಹಾಗಿರುವಾಗ ನೆಬೂಕದ್ನೆಚ್ಚರನು ಅರ್ಥ ಮಾಡಿಕೊಂಡಿಲ್ಲ. ನೆಬೂಕದ್ನೆಚ್ಚರನಿಗೆ ಹೀಗೆ ಆದ್ರೂ ಬೆಲ್ತಜರ್ ಕೂಡ ಅರ್ಥ ಮಾಡಿಕೊಡ್ಲಿಲ್ಲ. ಆಗ ದೇವದೂತರು ಇಳಿದು ಬಂದು ದೇವದೂತರನ್ನು ಕಳಿಸಿ ಅವರಿಗೆ ಕಾಡಿ ಕಳಿಸಿ ಬೆಲ್ತಜರ್ನ ಮುಂದೆ ಕೂಡ ಅದು ಗೋಡೆಯ ಮೇಲೆ ಮೇನೆ ಅಂತೇಳಿ ಅದನ್ನು ಬರೆದು ಅದು ದೇವರೇ ಅವರನ್ನು ನಾಶ ಮಾಡಿದ್ರು. ಈಗ ಈ ಪ್ರಜೆಗಳಿಗೋಸ್ಕರ ಕನಸನ್ನು ಕೊಡ್ತಾರೆ. ಮುಂದೆ ಏನು ನಡೆಯುವುದುಂಟು ಅದನ್ನು ದೇವದೂತರ ಗಾಬ್ರಿಯೇಲನ ಮುಖಾಂತರ ವಿವರಿಸಿದ್ದಕ್ಕೆ ಇಲ್ಲಿ ಹೇಳ್ತಾರೆ. 14ನೇ, ಅವನು ಇವನಿಗೆ ಉದಯಾಸ್ತಮಾನಗಳ 2,000
300ರವರೆಗೆ ನಡೆಯುವವು. ಅನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯಸ್ಥಾಪನೆ ಆಗುವುದು ಎಂದು ಹೇಳಿದನು. ಇದು ದಾನಿಯೇಲ್ 7:25 ಕೂಡ ತಿಳಿಸಲಾಗಿದೆ. ದಾನಿಯೇಲ್ 7:25 ಏನು ಹೇಳ್ತದೆ? ಅವನು ಮಹೋನ್ನತ ದೇವರಿಗೆ ವಿರುದ್ಧವಾಗಿ ಕೊಚ್ಚಿಕೊಳ್ಳುವನು. ಮಹೋನ್ನತರ ಪವಿತ್ರ ಪ್ರಜೆಯನ್ನು, ಸಂತರನ್ನು ಶೋಷಣೆಗೆ ಗುರಿ ಮಾಡುವನು. ಆ ಪ್ರಜೆ ಅವನಿಗೆ 3.5 ವರ್ಷ ಅಧೀನರಾಗಿರುವರು. ಅದು ಮುಂಚಿತವಾಗಿಯೇ ಏನೆಲ್ಲ ಆಗುವುದುಂಟು ಮುಂದೆ ಅಂತ ಹೇಳಿ ಮುಂಚಿತವಾಗಿಯೇ ತಿಳಿಯಪಡಿಸಿದೆ. ಇದೇ ದಾನಿಯೇಲ್ ಗ್ರಂಥದಲ್ಲಿ ಎಲ್ಲ ತಿಳಿಸಲಾಗಿದೆ. ಆದರೆ ನಾವು ಮುಂದೆ ಹಿಂದೆ ಓದದೆ ಇಲ್ಲಿ ಗಾಬ್ರಿಯೇಲ್ ದೂತನು ಕೊಟ್ಟ ವಿವರ ಏನು? 15ನೇ ವಚನ, ದಾನಿಯೇಲನಾದ ನಾನು ಈ ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸಿರುವಾಗ ತಟ್ಟನೆ ಮನುಷ್ಯ ರೂಪದಿಂದ ಒಬ್ಬನು ನನ್ನ ಎದುರಿಗೆ ನಿಂತನು ಅಂತ ಹೇಳಿ ಅದು ಡೇನಿಯಲ್ 8:1 ತಿಳಿಯಪಡಿಸಿದೆ. ಡೇನಿಯಲ್ 8:1 ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅರಸ ಬೆಲ್ಶಚ್ಚರನ ಆಳ್ವಿಕೆಯ 3ನೆಯ ವರ್ಷದಲ್ಲಿ ದಾನಿಯೇಲನಾದ ನನಗೆ ಇನ್ನೊಂದು ಕನಸು ಕಾಣಿಸಿತು. ಹೌದು, ಇದಕ್ಕೆ ಎಲ್ಲ ಮುಂಚಿತವಾಗಿ 2ನೇ ಕನಸು ಕಂಡದ್ದು ಇಲ್ಲಿ ಅಂತೇಳಿ 8:1 ತಿಳಿಸದೆ. 16ನೇ ವಚನ ಓದುವಾಗ, ಆಗ ಗಾಬ್ರಿಯೇಲನೇ ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿ ಅಂತ ಒಂದು ವಾಣಿ ಊಲಾ ಕಾಲುವೆಯ ನಡುವೆ ನನಗೆ ಕೇಳಿಸಿತ್ತು. ದಾನಿಯೇಲ್ 9:21 ಓದಿ. ಹೀಗೆ ಪ್ರಾರ್ಥನೆ ಮಾಡುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಾಬ್ರಿಯೇಲನೆಂಬ ವ್ಯಕ್ತಿ ಅಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯದ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಮಾತಾಡಿ ಹೀಗೆಂದು ಉಪದೇಶ ಮಾಡಿದನು. ಇದು ನಮಗೆ ಎಲ್ಲಿ ಮುಂದೆ ಹಿಂದೆ ಎಲ್ಲ ಓದುವಾಗ ಎಲ್ಲ ದಾನಿಯೇಲ್ ಗ್ರಂಥದಲ್ಲಿ ನಮ್ಗೆ ಅದರ ಉತ್ತರಗಳನ್ನು ತಿಳಿಯಪಡಿಸಿದ್ದಾರೆ. 17ನೇ ವಚನ, ಅದರಂತೆ ಅವನು ನನ್ನ ಹತ್ತಿರಕ್ಕೆ ಬಂದನು, ನಾನು ಭಯಭ್ರಾಂತನಾಗಿ ಅಡ್ಡಬಿದ್ದೆ. ನನಗೆ ಅವನು, ನರಪುತ್ರನೇ, ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂಬುದು ನಿನಗೆ ಮನದಟ್ಟಾಗಲಿ ಎಂದು ಹೇಳಿದನು. ದಾನಿಯೇಲ್ 8:19 ತೆಗೀರಿ. ದೇವರು ತಮ್ಮ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುತ್ತೇನೆ ಕೇಳು. ಅದು ನಿಯಮಿತ ಅಂತ್ಯಕಾಲಕ್ಕೆ ಸಂಬಂಧಪಟ್ಟದ್ದು. ಅಂತ್ಯಕಾಲಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಇದರೊಳಗ ದೇವರು ಆರಿಸಿದ ಒಂದು ಜನಾಂಗ ಉಂಟು, ಅದು ಇಸ್ರಾಯೇಲ್ ಪ್ರಜೆ ಆಗಿದೆ. ಅವರು ಆರಿಸಿದ ನಂತರ ಎಷ್ಟು ವರ್ಷದ ನಂತರ ಆ ಇಸ್ರಾಯೇಲ್ ಪ್ರಜೆಗೆ ಇಸ್ರಾಯೇಲ್ ಪ್ರಜೆ ಅವರದ್ದೇ ಒಂದು ರಾಷ್ಟ್ರ ಅಂತ ಬರ್ಲಿಕ್ಕೆ ಎಷ್ಟು ವರ್ಷದ ನಂತರ ಸಾಧ್ಯವಾಯಿತು? ದೇವರು ಆರಿಸಿದ ಜನಾಂಗ ಯಹೂದ್ಯರು ಅವರದ್ದೇ ಅಂತೇಳಿ ಯೇಸು ಕ್ರಿಸ್ತರು ಈ ಜನ್ಮ ಅಂದಾಗ ದೇವರು ಅವರಿಗೆ 5 ಸೆನ್ಸ್ ಜಾಗ ಕೂಡ ಕೊಡ್ಲಿಲ್ಲ, ಒಂದು ಸಣ್ಣ ಮನೆ ಕೂಡ ಕೊಡ್ಲಿಲ್ಲ, ಬಾಡಿಗೆ ಒಂದು ದನದ ಕೊಟ್ಟಿಗೆಯಲ್ಲಿ ಅವರು ಜನ್ಮ ತಾಳಿದರು. ಹಾಗಿರುವಾಗ ಅವರು ಆರಿಸಿದ ಈ ಇಸ್ರಾಯೇಲ್ ಜನಾಂಗಕ್ಕೆ ಅವರದೇ ಒಂದು ದೇಶ ಅಂತೇಳಿ ಇಸ್ರಾಯೇಲ್ ಅಂತ ಹೇಳಿ ಯಾವಾಗ ಕೊಟ್ಟದ್ದು? 1948 ಇಸ್ವಿಯಲ್ಲಿ 2ನೇ ಯುದ್ಧ ಎಲ್ಲ ಮುಗಿದ ನಂತರ ಇದೆಲ್ಲ ಇಂಗ್ಲೆಂಡ್ ಸಾಮ್ರಾಜ್ಯದ ಅಧೀನದಲ್ಲಿ ಇದ್ದ ಪ್ರದೇಶವಾಗಿತ್ತು. ಆಗ ಇದೆಲ್ಲ ಸಂಭವಿಸಿತು. ಅಷ್ಟರವರೆಗೆ ಇವರೆಲ್ಲ ಎಷ್ಟು ಅಲ್ಲಿ ಒಟ್ಟುಗೂಡಿದ್ರು? ಆ ಅರಬ್ ದೇಶದವರು ಈ ಯಹೂದರನ್ನು ಟೋಟಲಿ ನಾಶವೇ ಮಾಡಬೇಕಂತೇಳಿ ಪಣ ತೊಟ್ಟಿದ್ರು. ಯಹೂದರೆಂಬುದು ಈ ಜಗತ್ತಿನಲ್ಲೇ ಇರಬಾರದು ಅಂತ ಹೇಳಿ ಎಲ್ಲ ಅರಬ್ ರಾಷ್ಟ್ರಗಳು ಒಂದಾಗಿದ್ದವು. ಹೀಗಿರುವಾಗ ಅವರು ಎಷ್ಟು ಯುದ್ಧ ಮಾಡಿದ್ರು? ಯುದ್ಧ ಮಾಡುವಾಗ ಎಷ್ಟು? ಈಜಿಪ್ಟ್, ಸಿರಿಯಾ, ಇರಾಕ್, ಲೆಬನಾನ್, ಯೋರ್ದಾನ್, ಒಟ್ಟು ಈ 5 ರಾಷ್ಟ್ರಗಳು ಒಟ್ಟಾಗಿ ಅವರ ಮೇಲೆ ದಾಳಿ ಮಾಡಿದ್ರು. ಅದು 5,80,00,000 ಅವರು ಅಷ್ಟು ದೊಡ್ಡ ಪ್ರಜೆಗಳು ಒಟ್ಟುಗೂಡಿ 5,52,000 ಸೈನ್ಯವನ್ನು ಹಿಡ್ಕೊಂಡು
ಇಸ್ರಾಯೇಲ್ನ ಮೇಲೆ ದಾಳಿ ಮಾಡುವಾಗ ಇಸ್ರಾಯೇಲ್ನಲ್ಲಿ ಎಷ್ಟು ಜನರು ಇದ್ರು? 3,20,000 ಜನರು ಮಾತ್ರ ಇದ್ರು ಅಲ್ಲಿ. ಅದರಲ್ಲಿ 5,000 ಮಾತ್ರ ಸೈನ್ಯದಲ್ಲಿ ಇದ್ರು. 1,80,000 ಅಲ್ಲಿ ರಿಸರ್ವ್ ಅಂತ ಹೇಳಿ ಇಟ್ರು. ಆದ್ರೆ ಇಸ್ರಾಯೇಲ್ನ ಹತ್ರ 488 ಮಾತ್ರ ವಿಮಾನಗಳಿದ್ದವು. ಆದ್ರೆ ಇವರ ಹತ್ರ 1,240 ವಿಮಾನಗಳಿದ್ದವು. ಹಾಗೆ ಎಷ್ಟು ಹಡಗುಗಳಿದ್ದವು? ಅವರ ಹತ್ರ 149 ಹಡಗುಗಳಿದ್ರೆ ಇಸ್ರಾಯೇಲ್ನವ್ರ ಹತ್ರ 4 ಹಡಗುಗಳು ಮಾತ್ರ ಇದ್ದವು. ಅವ್ರ ಹತ್ರ 4,860 ಟ್ಯಾಂಕರ್ ಇದ್ರೆ ಇಸ್ರಾಯೇಲ್ನ ಹತ್ರ 1,700 ಮಾತ್ರ ಇದ್ದವು. ಹೀಗಿರುವಾಗ ಈ ಯುದ್ಧಕ್ಕೆ ಅವರು ಸಿದ್ಧರಾಗಬೇಕಾದ್ರೆ ಅವರು ಏನು ಮಾಡಿದರು? ಅವರು ಎಲ್ಲರೂ ಒಟ್ಟು ಸೇರಿದರು, ಮತ್ತೆ ಒಂದು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಹಳೆ ಒಡಂಬಡಿಕೆ ಪ್ರಾರ್ಥನೆಯ ಪುಸ್ತಕವಾಗಿದೆ. ನಮ್ಮ ಎಲ್ಲ ಪ್ರವಾದಿಗಳು ಮಾಡಿದ ಪ್ರಾರ್ಥನೆಗಳು, ಅದರಲ್ಲಿಯೇ ಮಾತ್ರ ನಮಗೆ ಬಲ ಸಿಕ್ಕುವುದು. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಾಂಡ 20 2-4 ತೆಗೆಯುವ. ವಿಮೋಚನ ಕಾಂಡ 2:4. ಇಸ್ರಾಯೇಲ್ನ ಎಲ್ಲ ಪ್ರಜೆಗಳು ಒಂದಾಗಿ, ಎಲ್ಲ ಯಹೂದರು ಒಂದಾಗಿ ಅವರು ಈ ಪ್ರಾರ್ಥನೆಯನ್ನು ಮಾಡಿದರು. ಏನ್ ಹೇಳ್ತದೆ? ಕಾಳಗ ಸಮೀಪಿಸಿದಾಗ ಯಾಜಕನು ಮುಂದೆ ಬಂದು ಯೋಧರಿಗೆ, ಇಸ್ರಾಯೇಲರೇ ಕೇಳಿ, ನೀವು ಈಗ ಶತ್ರುಗಳನ್ನೇ ಯುದ್ಧ ಮಾಡುವ ಕಾಲ ಸಮೀಪಿಸಿದೆ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಸರ್ವೇಶ್ವರನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮ್ಮ ಪರವಾಗಿ ಯುದ್ಧ ಮಾಡಿ ನಿಮಗೆ ಜಯವನ್ನು ಉಂಟು ಮಾಡುವರು. ಹೀಗೆ ಹೇಳಬೇಕು. ನಾವು ಹೇಳ್ತೇವ? ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತೇವ? ಸ್ವಲ್ಪ ಕಷ್ಟ ಸಂಕಟ ಬಂದ್ರೆ ಎಲ್ಲಿ ಓಡ್ತೇವೆ? ಆ ಬ್ರದರ್ ಈ ಬ್ರದರ್ ನಮ್ಗೆ ಇದು ಮಾಡಿ ಅದ್ ಮಾಡಿ. ಆದ್ರೆ ಈ ಪ್ರಾರ್ಥನೆಯನ್ನು ನಾವು ಹೇಳ್ತೇವ? ನನ್ನ ದೇವರು ನನ್ನನ್ನು ಇರುವಾಗ ನನಗೆ ಹೆದರಿಕೆ ಇಲ್ಲ. ನನ್ನ ದೇವರು ನನ್ನನ್ನು ಕಾಪಾಡುತ್ತಾರೆ. ನನ್ನ ದೇವರು ನನ್ನನ್ನು ಅವರ ಮಂದಿರವನ್ನಾಗಿ ಮಾಡಿದ್ದಾರೆ. ನನ್ನ ದೇವರು ನನ್ನ ಒಳಗೆ ಇದ್ದಾರೆ. ನನ್ನ ದೇವರು ಶಾಂತಿಯ ದೇವರು, ನನ್ನ ದೇವರು ಸಮಾಧಾನದ ದೇವರು, ನಮ್ಮ ದೇವರು ಪ್ರೀತಿಯ ದೇವರು, ನನ್ನ ದೇವರು ಜೀವಂತ ದೇವರು, ನನ್ನ ದೇವರು ಕ್ಷಮಿಸುವ ದೇವರು, ನನ್ನ ಪಾಪಗಳನ್ನು ಲೆಕ್ಕಕ್ಕೆ ಇಡುವುದಿಲ್ಲ. ಪಶ್ಚಾತ್ತಾಪ ಪಟ್ಟು ಹಿಂದೆ ಬಾ ಅಂತ ನನ್ನನ್ನು ಕರೆಯುತ್ತಾ ಇರ್ತಾರೆ. ಇಂಥ ದೇವರನ್ನು ಬಿಟ್ಟು ಯಾವ ದೇವರನ್ನು ಹುಡುಕಿ ಹೋಗ್ತೇವೆ ನಾವು? ಎಂತ ಭಾಗ್ಯಶಾಲಿಗಳು! ಇಂಥ ದೇವರು ನಮಗೆ ಇರುವಾಗ ನಾವು ಎಲ್ಲೆಲ್ಲಿ ಓಡ್ಬೇಕಾ? ದೇವರು ಪರಮಪ್ರಸಾದಿಯಲ್ಲಿರುವಾಗ ಅದರಿಂದ ದೊಡ್ಡ ಪುಣ್ಯಕ್ಷೇತ್ರ ಬೇರೆ ಉಂಟಾ? ಎಲ್ಲಾ ಪುಣ್ಯಕ್ಷೇತ್ರ ಎಂಥದ್ದು ನಾವು ಮಾಡುತ್ತಾ ಇದ್ದೇವೆ. ಎಷ್ಟು ದುಃಖ ಆಗ್ಬಹುದು ನಮ್ಮ ದೇವರಿಗೆ, ನಮ್ಮನ್ನು ಪ್ರೀತಿಸುವವರಿಗೆ. ಕೀರ್ತನೆ 35:1 ಮತ್ತು 2 ಸ್ವಲ್ಪ ತೆಗೆಳುವ. ಕೀರ್ತನೆ 35, ಅದು ಇಡೀ ಕೀರ್ತನೆ 35 ಒಂದು ದೊಡ್ಡ ಪ್ರಾರ್ಥನೆ ಅದು. ಆದ್ರೆ 1 ಮತ್ತು 2 ಮಾತ್ರ ತೆಗೆಳುವ. ನಾವು ಟೈಮ್ ಸಾಕಾಗುದಿಲ್ಲ. ನನ್ನೊಡನೆ ವ್ಯಾಜ್ಯ ಮಾಡುವವರೊಡನೆ ವ್ಯಾಜ್ಯ ಮಾಡು, ನನ್ನೊಡನೆ ಕದನ ಮಾಡುವವರೊಡನೆ ಪ್ರಭು ಕದನ ಮಾಡು. ಖಡ್ಗ ಗುರಾಣಿಗಳನ್ನು ಧರಿಸಿಕೋ, ನನಗೆ ರಕ್ಷಣೆಯಾಗಿ ನಿಂತುಕೋ. ಯಾರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು? ಈ ಪ್ರಾರ್ಥನೆಯನ್ನು ನಾನು ದೇವರ ಹತ್ರವೇ ಮಾಡಬೇಕು. ನಾವು ಎಷ್ಟು ಈ ಪ್ರಾರ್ಥನೆಯನ್ನು ಮಾಡ್ತೇವೆ? ಎಲ್ಲ ದೇವರು ನಮಗೆ ಕೊಟ್ಟಿದ್ದಾರೆ, ಕಟ್ಟಿ ಇಟ್ಟ ಬುತ್ತಿ ಅದು ನಮಗೆ ಕೊಟ್ಟಿದ್ದಾರೆ. ನಾವು ಯಾವಾಗಲೂ ಅಂಜಬೇಕೆಂದಿಲ್ಲ, ಭಯ ಪಡಬೇಡ, ಇದು ಮಾಡಿ ಎಷ್ಟು ಸರಿ ಹೇಳಿದ್ರು ನಮ್ಮ ಭಯ ಹೋಗುವುದೇ ಇಲ್ಲ. ನಾವು ಇದೇ ಅವಸ್ಥೆಯಲ್ಲಿ ನಮ್ಮ ಜೀವನದಲ್ಲಿ ಇದ್ದೇವೆ. ಆದರೆ ಈ ಇಸ್ರಾಯೇಲರು 1948 ಇಸ್ವಿಯಲ್ಲಿ ಅವರು ಘೋಷಣೆ ಮಾಡಿದ್ರು ಇಸ್ರಾಯೇಲ್ ದೇಶ ಅಂತ ಹೇಳಿ. ನಾವು 1948ರಲ್ಲಿ ಅಷ್ಟು ತನಕ ಅವರಿಗೆ ಇಸ್ರಾಯೇಲ್ ದೇಶ ಎಂಬುದು ಇರಲಿಲ್ಲ. ಕಾನಾನಿನವರು ಅದೆಲ್ಲ ಅಂಥದ್ದೆಲ್ಲ ಹೆಸರಿತ್ತು. ಆದ್ರೆ ಇಸ್ರಾಯೇಲ್ ಅಂತೇಳಿ ಅವರು ಎಲ್ಲ ಒಟ್ಟಾಗಿ ಇದು ಮಾಡಿದ್ರು. ಅದು ಮೊದಲನೆಯ ಇರಾಕ್, ಸಿರಿಯಾ, ಲೆಬನಾನ್ ಸೇರಿ, ಸೌದಿ ಅರೇಬಿಯಾ ಎಲ್ಲ ಸೇರಿ ಅವರೊಡನೆ ಯುದ್ಧ ಮಾಡಿದಾಗ ಅವರು ವಿಜಯ ಆದರು. 1956ರಲ್ಲಿ
ಈಜಿಪ್ಟ್, ಜೋರ್ದಾನ, ಸಿರಿಯಾ ಈ 3 ದೇಶಗಳು ಪುನಃ ಅವರೊಡನೆ ಜಗಳ ಮಾಡಿದ್ರು. ಅದು ಕೂಡ ಅವರಿಂದ ಆಗಲಿಲ್ಲ. ಯಾಕೆ? ದೇವರು ನಡುವೆ ಬಂದು ಜೇನು ನೊಣಗಳನ್ನು ಕಳಿಸಿ ಅವರಿಂದ ಅವರಿಗೆ ಓಡಿ ಹೋಗುವ ಹಾಗೆ ಮಾಡಿದ್ರು. ಎಲ್ಲ ದೇವರ ಅದ್ಭುತಗಳನ್ನು ಮಾಡಿ ತೋರಿಸಿದ್ದಾರೆ. ಆದ್ರೆ ನಾವು ಓದುದಿಲ್ಲ, ನಮ್ಗೆ ಗೊತ್ತಾಗುವುದಿಲ್ಲ. ಎಷ್ಟು ತನಕ 1948 ಇಸ್ವಿಯವರೆಗೆ ಇಸ್ರಾಯೇಲರಿಗೆ ತಮ್ಮ ಒಂದು ದೇಶ ಇರಲಿಲ್ಲ. ಊರು ಅಲಿದಾಡುತ್ತಾ ಆ ಊರು ಈ ಊರು, ಜರ್ಮನಿಯಲ್ಲಿ ಅವರಿಗೆಲ್ಲ ಹಿಟ್ಲರ್ ಕೊಂದು ಹಾಕಿ, ಇಲ್ಲಿ ಕೇರಳದಲ್ಲಿ ಕೂಡ ಯಹೂದ್ಯರು ಬಂದು ಎಲ್ಲ ಕಡೆ ಎಲ್ಲಿ ಹೋದರೂ ಅಲ್ಲಿ ಎಲ್ಲ ದೇವರು ಅವರ ಮುಖಾಂತರ ಎಲ್ಲ ಬೆಳವಣಿಗೆಯನ್ನು ತೋರಿಸ್ತಾ ಮುನ್ನಡೆಸಿದರು. ಹಾಗೆ 1963ರಲ್ಲಿ ಈಜಿಪ್ಟ್, ಸಿರಿಯಾ, ಇರಾಕ್ ಈ 3 ದೇಶಗಳು ಪುನಃ ಜಗಳ ಮಾಡಿದರು. ಅವರು ಗೆಲ್ಲಲಿಲ್ಲ. 4ನೇದಾಗಿ 1967ರಲ್ಲಿ ಈಜಿಪ್ಟ್, ಸಿರಿಯಾ, ಲಿಬಿಯಾ ಈ ಎಲ್ಲ ದೇಶಗಳು ಒಟ್ಟಾಗಿ ಅವರ ಹತ್ರ ಜಗಳ ಮಾಡಿದ್ರು. ಅವರು ಜಯಗೊಳಿಸಲಿಲ್ಲ. ಆಗ ಯುನೈಟೆಡ್ ನೇಷನ್ 1967ರಲ್ಲಿ ಇಸ್ರಾಯೇಲ್ ದೇಶಕ್ಕೆ ಇಸ್ರಾಯೇಲ್ ಅಂತೇಳಿ ಇದು ಮಾಡಿ, ಇಸ್ರಾಯೇಲ್ ಮತ್ತೆ ಫಲಿಸ್ತೀನ್ ಎಂದು ವಿಂಗಡಿಸಿ ಇದು ಮಾಡಿದ್ರು. ಇದು ದೇವರು, ಯಾರು ದೇವರನ್ನೇ ನಂಬಿದ್ದಾರ, ದೇವರು ಪ್ರಾಮಿಸ್ ಮಾಡಿದ, ಅವರು ವಾಗ್ದಾನ ಮಾಡಿದ ದೇಶಗಳನ್ನು ಅವರು ಹೇಗೆ ರಕ್ಷಿಸಿಕೊಂಡು ಹೋಗ್ತಾರೆ ಅಂತೇಳಿ ಈ ವಚನಗಳ ಮುಖಾಂತರ ನಮ್ಗೆ ಅರ್ಥವಾಗುವುದು. ಹಾಗಿರುವಾಗ 18ನೇ ವಚನ ನೋಡುವಾಗ, ಅವನು ನನ್ನೊಡನೆ ಮಾತಾಡುತ್ತಿರುವಾಗ ನಾನು ಮೈ ಮರೆತು ಅಧೋಮುಖವಾಗಿ ಬಿದ್ದಿದ್ದೆ. ಆಗ ಅವನು ನನ್ನನ್ನು ಮುಟ್ಟಿ ನಿಲ್ಲಿಸಿ ನನಗೆ ಹೇಳಿದನು. ಡೇನಿಯಲ್ 10ನೇ ಅಧ್ಯಾಯ. ಇಲ್ಲಿ ಇದರ ಅರ್ಥವಾಗಬೇಕಾದ್ರೆ ಡೇನಿಯಲ್ 10, 9 ಮತ್ತು 10 ಓದಿ. ಆದರೂ ಅವನು ಮಾತನಾಡುವ ಶಬ್ದ ಕೇಳಿಸಿತು. ಅದು ನನ್ನ ಕಿವಿಗೆ ಬಿದ್ದಾಗ ನಾನು ಮೈ ಮರೆತು ಅಧೋಮುಖವಾಗಿ ಅಡ್ಡ ಬಿದ್ದೆ. ಆಗ ಯಾರದೋ ಕೈ ನನ್ನನ್ನು ಮುಟ್ಟಿದಂತಾಯಿತು. ನಾನು ಗಡಗಡನೆ ನಡುಗುತ್ತಾ ಅಂಗೈಗಳನ್ನು ಮೊಣಕಾಲುಗಳನ್ನು ಊರಿ ನಿಲ್ಲುವಂತೆ ಮಾಡಿತು. ಇದಕ್ಕೆ ಎಲ್ಲ ಪೂರಕವಾದ ವಚನಗಳು ಅದೇ ಗ್ರಂಥದಲ್ಲಿ ಇದೆ. ಆದ್ರೆ 19ನೇ ವಚನ ನಾವು ನೋಡುವಾಗ, ದೇವರು ತಮ್ಮ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುತ್ತೇನೆ ಕೇಳು, ಅದು ನಿಯಮಿತ ಅಂತ್ಯಕಾಲಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಈ ವಚನ ಸಾರುವಾಗ 8:17ನಲ್ಲಿ ಏನ್ ಹೇಳ್ತದೆ? ನನ್ನ ಹತ್ತಿರಕ್ಕೆ ಬಂದವನು ನಾನು ಭಯಭ್ರಾಂತನಾಗಿ ಅಡ್ಡ ಬಿದ್ದೆ. ನನಗೆ ಅವನು, ನರಪುತ್ರನೇ, ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂಬುದು ನಿನಗೆ ಮನದಟ್ಟಾಗಲಿ ಎಂದು ಅದು ಹೇಳಿದನು. ಎಲ್ಲ ದೇವರು ಮುನ್ಸೂಚನೆವಾಗಿ ತಿಳಿಸ್ತಾರೆ. ಯಾಕೆ? ಸೋಡೊಮ್ ಮತ್ತು ಗೊಮೋರವನ್ನು ನಾಶ ಮಾಡುವ ಮುಂಚೆ ಅಬ್ರಾಮನಿಗೆ ದೇವರು ತಿಳಿಸಿದರು. ಎಲ್ಲ ಕಾರ್ಯಗಳು ಏನೆಲ್ಲ ಆಗ್ಬೇಕೋ ನಮ್ಮ ದೇವರು ಮುಂಚಿತವಾಗಿಯೇ ನಮ್ಗೆ ತಿಳಿಸ್ತಾರೆ. ಆದರೆ ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ ಏನು ಕಷ್ಟ ಸಂಕಟ ಬರುವುದಿದ್ರೆ ಮುನ್ಸೂಚನೆ ನಮ್ಗೆ ಕೊಡ್ತಾರೆ. ಆದ್ರೆ ನಾವು ಕೇರ್ ಮಾಡುದಿಲ್ಲ. ಎಷ್ಟೋ ಕನಸು ಬೀಳ್ತವೆ. ಒಂದ್ ಸ್ವಲ್ಪ ಆದ್ರೂ ಕೂತ್ಕೊಂಡು ಪವಿತ್ರಾತ್ಮರ, ಸ್ವಾಮಿ ಇದರ ಅರ್ಥ ಏನು, ಇದು ಎಲ್ಲ ನನಗೆ ಕನಸಿನಲ್ಲಿ ಬಂದಿದೆ ಅಂತ ಹೇಳಿ ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಂಡ್ರೆ ಮಾತ್ರ ಇದರ ಗೂಢಾರ್ಥಗಳು ನಮಗೆ ಸಿಕ್ಕುತ್ತದೆ. ಹಾಗೆ 20ನೇ ವಚನ ನಾವು ನೋಡುವಾಗ, ನೀನು ನೋಡಿದ 2 ಕೊಂಬಿನ ಟಗರು ಮೇದ ಮತ್ತು ಪರ್ಷಿಯರ ರಾಜ ಅಂತ ಹೇಳಿ ಡೇನಿಯಲ್ 8:20ರಲ್ಲಿ ಇದು ನಮಗೆ ಸರಿಯಾಗಿ ತಿಳಿಯಪಡಿಸುತ್ತೆ. 21ನೇ ಆ ಹೋತ ಗ್ರೀಕ್ ರಾಜ್ಯ. ಹೋತ ಯಾರೊಂದು ಗ್ರೀಕ್ ರಾಜ್ಯ ಅಂತ ಹೇಳಿ ಇದೇ ಗ್ರಂಥದಲ್ಲಿ ನಮ್ಗೆ ತಿಳಿಸಿದೆ. ಅದರ ಕಣ್ಣುಗಳ ನಡುವಿನ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೇ ರಾಜ್ಯ ಅಂತ ಹೇಳಿ ಕೂಡ ನಮಗೆ ಇದನ್ನು ತಿಳಿಯಪಡಿಸ್ತದೆ. ಆ ಕೊಂಬು ಮುರಿದು ಹೋದ ಮೇಲೆ, ಅಂದ್ರೆ ಗ್ರೀಕ್ ಸಾಮ್ರಾಜ್ಯದ ಅಲೆಕ್ಸಾಂಡರ್ ಅವತ್ತಿಗೆ ಆ ಸ್ಥಾನದಲ್ಲಿ 4 ಕೊಂಬುಗಳು ಎದ್ದಂತೆಯೇ ಆ ಜನಾಂಗದಿಂದ 4 ರಾಜ್ಯಗಳು ಏಳುವವು. ಇದನ್ನು ಮೊದಲು ಕೂಡ ವಿವರಿಸಿದ್ದಾರೆ. ಅದನ್ನು ಪುನಃ ವಿವರಿಸಲಿಕ್ಕೆ ನಾನು ಹೋಗುವುದಿಲ್ಲ. ಆದರೆ ಮೊದಲನೇ ರಾಜನಿಗೆ ಇದ್ದಷ್ಟು ಶಕ್ತಿ ಅವಳಿಗೆ ಇರುವುದಿಲ್ಲ ಅಂತ ಹೇಳಿ ಇದರ ಪೂರಕವಾಗಿ 8:8 ಓದಿದರೆ ಅರ್ಥ ಆಗ್ತದೆ. ಮೊದಲು 8:8ರಲ್ಲಿ ಇದನ್ನು ತಿಳಿಯಪಡಿಸಿದೆ. ಹಾಗಿರುವ ಅದು ಓದೋದು ಬೇಡ, ನೀವು ನೋಟ್ ಡೌನ್ ಮಾಡಿ. ನೀವು ಹೀಗೆ ಓದಲು ಪೂರಕವಾದ ವಚನಗಳು ಅದೇ ಅಧ್ಯಾಯದಲ್ಲಿ ಎಲ್ಲ ಇವೆ.
ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ದೇವರು ಗಾಬ್ರಿಯಲ್ ದೂತನನ್ನು ಕಳಿಸಿ ಇವರಿಗೆ ತಿಳಿಸಿಪಡಿಸಿದರು. ಅಂದ್ರೆ ನಮಗೆ ಈಗ ತಿಳಿಯಪಡಿಸಿದ್ದು ಗಾಬ್ರಿಯಲ್ ದೂತರ ಮುಖಾಂತರ ನಮ್ಗೆ ಇಂದು ತಿಳಿಯಪಡಿಸ್ತಾರೆ. ಈಗೆಲ್ಲ ನಾನು ಉಂಟು. ಈ ರಾಜ್ಯಗಳ ಕಡೆಯ ಕಾಲ ಬಂದಾಗ, ಅಧರ್ಮಿಗಳ ಅಪರಾಧ ಭರ್ತಿಯಾದಾಗ, ಕ್ರೂರ ಮುಖನು ಕುತಂತ್ರ ವಚನ ನಿಪುಣನು ಆದ ಒಬ್ಬ ರಾಜನು ತಲೆದೋರುವನು. ಡೇನಿಯಲ್ 11:3 ಓದಿ. ಅನಂತರ ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾಪ್ರಭುತ್ವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವನು. ಹೌದು, ಇದೆಲ್ಲ ನಮಗೆ ಎಲ್ಲಿ ಎಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ. ಈಗ ಏನು ನಡೀತಾ ಉಂಟು ಸದ್ಯ? ಇಸ್ರಾಯೇಲ್ ಮೇಲೆ ದಾಳಿ ನಡೀತಾ ಉಂಟು. ತುಂಬಾ ಅನ್ಯ ದೇಶದವರು ಬಂದು ಒತ್ತಡ ಎಲ್ಲ ಹಾಕ್ತಾ ಇದ್ದಾರೆ. ಆದ್ರೆ ಅವರ ವಿಶ್ವಾಸಿಯರ ಮೇಲೆ ಉಂಟು, ದೇವರ ಮೇಲೆ ಉಂಟು. ಇಸ್ರಾಯೇಲ್ ಜನತೆಗೆ ನಮ್ಮ ದೇವರಾದ ಸರ್ವೇಶ್ವರ ಅವರಿಗೆ ಸಂಪೂರ್ಣವಾಗಿ ಕಾವಲು ಕೊಡ್ತಾನೆ. ಯಾರಿಗೂ ಎಷ್ಟು ಪ್ರಯತ್ನ ಮಾಡಿದ್ರು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಮ್ಮ ದೇವರು ಆರಿಸಿದ ದೇಶ. ಇದು ನಮ್ಮ ದೇವರು ಅಬ್ರಹಾಮನಿಗೆ ಕೊಟ್ಟ ದೇಶ. ಇದು ನಮಗೋಸ್ಕರ ಕೊಟ್ಟ ದೇಶ. ನಾವು ಕ್ರಿಸ್ತರನ್ನು ಹಿಂಬಾಲಿಸುವವರು ಎಷ್ಟು ಯಾರು ಏನ್ ಹೇಳಿದ್ರು ಭಯ ಪಡಬೇಕಂತ ಇಲ್ಲ. ಎಷ್ಟು ಬೇಕಾದ್ರೂ ಬೈಬಲ್ ಸುಟ್ಟು ಹಾಕಿದ್ರೆ ನಾವು ದಿವಸಕ್ಕೆ ಒಂದು ವಚನ ಬಾಯಾಟ ಮಾಡಿದರೆ, ಒಂದು ವಚನ ನಾವು ನನ್ನ 77ನೇ ವರ್ಷ ನಡೀತಾ ಉಂಟು. ಎಷ್ಟಾದ್ರೆ ಎಷ್ಟು ವರ್ಷ ಆಯ್ತು? 365 8 77 ಮಾಡಿದರೆ ಇಷ್ಟು ವಚನಗಳು ನಾನೇ ಬೈಬಲ್ ಆಗ್ಬೇಕಿತ್ತು. ಆಗಿದ್ದೇನಾ? ಇಲ್ಲ. ಕೆಲವು ವಚನ ಮಾಡಿದ ನಂತರ ಅಹಂಕಾರ ಬರ್ತದೆ. ಅದು ಗೊತ್ತುಂಟು, ಇದು ಗುಂಟು, ಬೋಧನೆ ಕೊಡ್ಲಿ, ನಾನು ದೇವರಿಗಿಂತ ಮೇಲೂ ನಾನು ಅಂತ ಭಾವನೆಗಳು, ಅಹಂಕಾರ ಎಲ್ಲ ನಮ್ಮ ಒಳಗೆ ಯಾರು ಹೋಗ್ತಾನೆ? ಸೈತಾನ ಹೇಳ್ತಾನೆ, ಎಷ್ಟು ಮಂದಿ ನಿನ್ನ ಹಿಂದೆ ಇದ್ದಾರೆ ಅಯ್ಯೋ ಅಂತ ಹೇಳಿ ನಮ್ಗೆ ಏನ್ ಮಾಡುವಾಗ, ಅಲ್ವೋ ಎಷ್ಟು ಮಂದಿ. ಆದ್ರೆ ಯವನ್ನ ಬ್ಯಾಪ್ಟಿಸ್ಟ್ರು ಏನ್ ಮಾಡಿದ್ರು? ಬರುವವರಿದ್ದವರು ನಾನಲ್ಲ, ಅವರ ಮೆಟ್ಟುಗಳನ್ನು ಮುಟ್ಟಲಿಕ್ಕೂ ಯೋಗ್ಯನಲ್ಲ. ಅವ್ರಿಗೆ ಹೇಳ್ಬೋದಲ್ಲ, ನಾನೆಂದು ಹೇಳಿದಾಗೆ ಪಟ್ಟಾಭಿಷೇಕ ಮಾಡ್ತಿದ್ರು, ರಾಜನಾಗಿ ಮಾಡ್ತಿದ್ರು. ಆದ್ರೆ ಅವರು ತಗ್ಗಿದ್ರು. ದೇವರ ಸಾಮ್ರಾಜ್ಯ, ದೇವರನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ನಾವು ಎಲ್ಲಿ ಈಗ ರಿಟ್ರೀಟ್ ಉಂಟು, ಎಲ್ಲಿ ಉಂಟು, ಯಾರ ಫೋಟೋ ಬರ್ತದೆ? ಯೇಸು ಕ್ರಿಸ್ತರದ್ದು ಹೆಸರು ಏನೋ ಇರ್ತದೆ, ಆದ್ರೆ ಫೋಟೋ ಬರೋದು ಇವರನ್ನು ನೋಡಿ ಬರ್ಬೇಕು, ಯೇಸು ಕ್ರಿಸ್ತರನ್ನು ನೋಡಿ ಬರ್ಬೇಕೆಂದಿಲ್ಲ. ಅದು ಪೋಸ್ಟರ್ ನಲ್ಲಿ ಯೇಸು ಕ್ರಿಸ್ತರ ಬಂದಾಗ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಗೆ ಎಲ್ಲ ಸೌಖ್ಯ ಸಿಗ್ತದೆ. ಯೇಸು ಕ್ರಿಸ್ತರು ಕ್ರಿಶ್ಚಿಯನ್ರಿಗೋಸ್ಕರ ಈ ಜನ್ಮಕ್ಕೆ ಬಂದದ್ದು ಅಲ್ಲ, ಸಂಪೂರ್ಣ ಮನುಷ್ಯ ಕುಲಗೋಸ್ಕರ ಬಂದ ದೇವರು ಯೇಸು ಕ್ರಿಸ್ತರು. ಕ್ರಿಶ್ಚಿಯನ್ರು ತನ್ನದಾಗಿ ಕಟ್ಟಿಕೊಂಡು, ಅದರಲ್ಲಿ ಕೂಡ ಕಥೋಲಿಕರು ಇದೇ ನಮ್ಗೆ ಮಾತ್ರ ಸ್ವರ್ಗ ಅಂತ ಹೇಳಿ ಎಣಿಸಿದ್ರೆ ಅದು ಸಾಧ್ಯವಿಲ್ಲ. ನಮ್ಮ ದೇವರ ವಾಕ್ಯಕ್ಕೆ ಧರ್ಮ ಇಲ್ಲ. ದೇವರೇ ಅವರು ಸರ್ವಸ್ವ. ದೇವರ ವಚನಗಳು ಅವರು ಪ್ರೊಟೆಸ್ಟೆಂಟರು ಪ್ರವಾದನೆ ಮಾಡಲಿ, ಪೆಂಟೆಕೊಸ್ಟಲ್ನವ್ರು ಮಾಡಲಿ, ಕಥೋಲಿಕರವ್ರು ಮಾಡಲಿ, ಯಾರು ಅನ್ಯ ಧರ್ಮದವ್ರು ಮಾಡಲಿ, ಅದು ದೇವರ ವಚನ ಫಲ ಕೊಟ್ಟೇ ಕೊಡ್ತದೆ. ವಚನ ಆಲಿಸಿದವರಿಗೆ ಅವರಿಗೆ ಗುಣ ಸಿಗ್ತದೆ, ಚಂಗಾಯಿ ಸಿಗ್ತದೆ. ಅದರಿಂದ ವಚನದಲ್ಲಿ ಶಕ್ತಿ ಉಂಟು, ಮನುಷ್ಯನಲ್ಲಿ ಅಲ್ಲ. ವಚನವೇ ಯೇಸು. ಆ ಯೇಸುನ ವಚನ ಬಾಯಿಂದ ಹೊರಟು ಹೋದಾಗ ಪವಿತ್ರ ಆತ್ಮರು ಅದಕ್ಕೆ ಬಲ ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಅದರೆಲ್ಲ ಹೀಲಿಂಗ್ ಎಲ್ಲ ಅದರ ಮುಖಾಂತರ ನಡೀತದೆ. ಆದ್ರಿಂದ ನಾವು ಈಗ ಇದು ನೋಡುವಾಗ 24ನೇ ವಚನ ನೋಡುವಾಗ, ಅವನು ಪ್ರಬಲನಾಗುವನು, ಆದರೆ ಸ್ವಬಲದಿಂದ ಅಲ್ಲ, ಅತ್ಯಧಿಕವಾಗಿ ಹಾಳು ಮಾಡಿ ಅಭಿವೃದ್ಧಿಯಾಗುವುದನ್ನು ತನ್ನ ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು. ಬಲಿಷ್ಠರನ್ನು ದೇವಜನರನ್ನು ಧ್ವಂಸ ಮಾಡುವನು. ಡ್ಯಾನಿಯಲ್ 8:11-13 ಅದನ್ನು ಓದುವಾಗ, ಮತ್ತೆ 11:36 ವಚನ ಓದುವಾಗ, 12:7 ವಚನ ಡ್ಯಾನಿಯಲ್ನ ಇದರಲ್ಲಿ ನಾವು ಓದುವಾಗ ಇದರ ಅರ್ಥಗಳು ನಮಗೆ ಸಿಗ್ತವೆ. 25ನೇ ವಚನ ನೋಡುವಾಗ, ಯುಕ್ತಿಯಿಂದಲೇ ತನ್ನ ಕಪಟತನವನ್ನು ಸಿದ್ಧಿಗೆ ತರುವನು, ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹುಜನರನ್ನು ನಾಶಪಡಿಸುವನು, ರಾಜಾದಿರಾಜನಿಗೂ ವಿರುದ್ಧವಾಗಿ ಏಳುವನು,
ಆದರೂ ಯಾರ ಕೈಯೂ ಸೋಕದೆ ಹಾಳಾಗುವನು. ಇದಕ್ಕೆ ಪೂರಕವಾಗಿ ದಾನಿಯೇಲ್ 8:11 ಹೇಳಿದಾಗೆ ದೇವರು 8:11 ನೀವು ನಿಮ್ಮ ಅದು ಮಾತ್ರವಲ್ಲ, ಆ ನೋಟ್ ಮಾಡಿ. ನಕ್ಷತ್ರದ ಗಣದ ಅಧಿಪತಿಯನ್ನೇ ಎದುರಿಸುವಷ್ಟು ಉಬ್ಬಿ ಹೋಗಿ ಅನುದಿನದ ಬಲಿಯರ್ಪಣೆ ಆತನಿಗೆ ಸಲ್ಲದಂತೆ ಮಾಡಿತು. ಇದೆಲ್ಲ ಈಗ ನಮ್ಮ ಇದರಲ್ಲಿ ಕೂಡ ನಡೀತದೆ. ಈ ಕೋವಿಡ್ ಬಂದದನಿಂದ ಇದೇ ಎಲ್ಲಿ ನೋಡಿದ್ರು ಏನ್ ಹೇಳ್ತಾರೆ, ನಿನಗೆ ಸೌಖ್ಯ ಇಲ್ಲ ಇದ್ರೆ ಕೂತ್ಕೊಂಡು ನೀವು ಮನೆಯಲ್ಲಿ ಟಿವಿಯಲ್ಲಿ ಆದ್ರೂ ಪೂಜೆ ಕೇಳಿ ನಡೆಯಬಹುದು. ಆದ್ರೆ ಯಾವಾಗ ನಿಮ್ಗೆ ಎಲ್ಲ ಶಕ್ತಿ ಆರೋಗ್ಯ ಎಲ್ಲ ಕೊಟ್ಟ ನಂತರ ದೇವಾಲಯಕ್ಕೆ ಹೋಗದೆ ನಾನು ಟಿವಿಯಲ್ಲೇ ನೋಡ್ತೇನೆ ಅಂತ ಹೇಳಿದಾಗ, ನಾನು ಸತ್ತ ನಂತರ ದೇವ್ರು ಹೇಳ್ತಾರೆ, ನಿನಗೆ ಟಿವಿಯಲ್ಲಿ ನಾನು ಸ್ವರ್ಗ ತೋರಿಸ್ತೇನೆ, ಇಲ್ಲಿ ಮೇಲೆ ಬರ್ಲಿಕ್ಕೆ ಇಲ್ಲ ನಿನಗೆ. ಯಾಕೆ? ಬಲಿ ಪೂಜೆಗೆ ನೀನು ಹೋಗಲಿಲ್ಲ, ಆಳಸೆತನ ಮಾಡಿ ಕೂತ್ಕೊಂಡೆ, ನಾನು ನಿನಗೆ ಟಿವಿಯಲ್ಲೇ ಸ್ವರ್ಗ ತೋರಿಸ್ತೇನೆ, ನೀನು ಟಿವಿಯ ಮುಂದೆ ಕೂತ್ಕೊಂಡೆ ಸಂತೋಷ ಪಡ್ತಿದ್ದೆ ಅಂತ ಹೇಳಿದ್ರೆ ಏನು ಮಾಡುದಪ್ಪ? ಆಗ ಸ್ವಾಮಿ ಯಾರು ನನಗೆ ಹೇಳಲಿಲ್ಲ ಅಂತ ಹೇಳಿದರೆ, ಇಂದು ನಿನಗೆ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ಇಂಥ ಆಳಸನಿಂದ ಮನೆಯಲ್ಲಿ ಕೂತ್ಕೊಂಡೇ ಪೂಜೆಯನ್ನು ನೋಡಿಕೊಂಡಿದ್ರೆ ದೇವರು ಕೂಡ ನಿಮಗೆ ಸತ್ತ ನಂತರ ಸ್ವರ್ಗ ಲೋಕಕ್ಕೆ ಹೇಳುವಾಗ, ನಾನು ಟಿವಿಯಲ್ಲಿ ನಿನ್ಗೆ ಸ್ವರ್ಗ ತೋರಿಸ್ತೇನೆ, ಅಲ್ಲಿ ಲಾಜರನಿಗೆ ಹೇಳಿದೆ ಅಂತ ಹೇಳಿ ಆ ರಿಚ್ ಪರ್ಸನ್ ಹೇಳ್ದನಲ್ಲ, ನನಗೆ ಸ್ವಲ್ಪ ಅವರ ಬೆರಳನ್ನು ಹೇಗೆ ನನ್ನ ನಾಲಿಗೆಯನ್ನು ಸ್ವಲ್ಪ ತನಗೆ ಮಾಡಲಿ, ಆಗ ಇಲ್ಲ ನೀನು ಅವನಿಗೆ ಮಾಡಿದ್ಯಾ, ಈಗ ನೀನು ಅನುಭವಿಸು ಅಂತ ಹೇಳ್ತಾರೆ. ಹಾಗೆ ಟಿವಿ ನೋಡಿ ಪೂಜೆ ನೋಡಿ ಕೂತ್ಕೊಂಡವರಿಗೆ ಸ್ವರ್ಗವನ್ನು ಕೂಡ ಟಿವಿಯಲ್ಲೇ ದೇವರು ತೋರಿಸ್ತಾರೆ ಎಂಬ ನೆನಪಿನಲ್ಲಿ ಇಡ್ಲಿ. ಇದು ಬಹಳ ಅಗತ್ಯದ ವಿಷಯವಾಗಿದೆ. ಸ್ವಲ್ಪ ಧ್ಯಾನದಿಂದ ಆಲಿಸಿ ಅದರಂತೆ ನಡೆದುಕೊಳ್ಳಿ. ಹಾಗಿರುವಾಗ ಕನಸಿನಲ್ಲಿ ತಿಳಿಸಲಾದ ಉದಯಾಸ್ತ ಮಾನಗಳ ವಿಷಯ ನಿಜವೇ ಸರಿ, ಆದರೆ ಆ ಕನಸು ಗುಟ್ಟಾಗಿರಲಿ, ಅದು ಬಹು ದೂರದ ಕಾಲದ್ದು ಎಂದು ಹೇಳಿದನು. ಅದು ಡೇನಿಯಲ್ 8:17, 7:28 ನೀವು ಓದಿದ್ರೆ ಅದು ನಿಮಗೆ ತಿಳಿಸ್ತದೆ. ಡೇನಿಯಲ್ 8:17 ಮತ್ತೆ 7:28. ಅದ್ರ 27ನೇ ವಚನ ನಾವು ಓದುವಾಗ, ದಾನಿಯೇಲನಾದ ನಾನು ಮೂರ್ಛೆಗೊಂಡೆ. ಇದೆಲ್ಲ ಕೇಳುವಾಗ ಇದೆಲ್ಲ ನಮ್ಗೆ ಗ್ರಹಿಸಲಿಕ್ಕೆ ಆಗದಷ್ಟು ವಿಶೇಷವಾಗಿದೆ. ಅವ ಮೂರ್ಛೆ ಹೊಂದಿದ. ಯಾರು? ದಾನಿಯೇಲ್. ನಮ್ಮ ಅವಸ್ಥೆ ಏನಾಗಬೇಕು? ಕೆಲವು ದಿವಸ ಕಾಯಿಲೆಯಲ್ಲಿ ಬಿದ್ದ. ಇದೆಲ್ಲ ಯೋಚನೆ ಮಾಡಿ 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 ಈಗ ನಿಮ್ಗೆ ಕೂಡ ಯೋಚನೆ ಮಾಡಿದ್ವು, ಪೂಜೆಗೆ ಹೋಗದೆ ಟಿವಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡಿದವರು ಈಗ ಹೇಳಿದೆ ಅಲ್ಲ, ಟಿವಿಯಲ್ಲೇ ಸ್ವರ್ಗವನ್ನು ತೋರಿಸ್ತಾರೆ, ಮತ್ತೆ ಎಲ್ಲಿಗೆ ಹೋಗುದು ನಾವು? ಅಯ್ಯೋ ಬೇಡಪ್ಪ ಅಂತ ಹೇಳಿ ಆಗ್ತದಲ್ಲ. ಅದೇ ಮೂರ್ಛೆ ಬಿದ್ದು ಹೋಗಿ ಕಾಯಿಲೆ ಬಿದ್ದು ಇದನ್ನೆಲ್ಲ ಎಣಿಸಿದ್ರಿಂದ ಆಮೇಲೆ ಎದ್ದು ರಾಜ್ಯ ಕಾರ್ಯವನ್ನು ಆರಂಭಿಸಿದೆ. ಅಂದ್ರೆ ಇಷ್ಟದವರೆಗೆ ಬಿದ್ದಿದ್ದೇನೆ, ಆದರೆ ಆದ್ರೂ ಎದ್ದು ಎಂದಿನಿಂದ ಪೂಜೆಗೆ ನಾನು ಓಡ್ತೇನೆ. ಯಾಕೆ? ನನ್ನ ದೇವರು ನನಗೆ ಕಾದು ಇದ್ದಾರೆ, ನಾನು ಬರಬೇಕೆಂದರು, ನಾನು ಅವರಿಗೆ ಪ್ರೀತಿಸಬೇಕೆಂದರು. ದೇವರ ದುರ್ಬಲತೆ ಏನಂತ ಹೇಳಿದ್ದಾರೆ ಬ್ರದರ್? ದೇವರ ದುರ್ಬಲತೆ ನಾವು, ನಮಗೋಸ್ಕರ ಅವರ ಏಕೈಕ ಪುತ್ರರನ್ನು ದಾರಿ ಎರೆದವರು ಅವರು. ಆದ್ರಿಂದ ಅದು ಅಗತ್ಯ. ಎಲ್ಲ ವಚನಗಳಲ್ಲಿ, ಇಡೀ ಬೈಬಲ್ನಲ್ಲಿ ಒಂದೇ ವಚನ ಬೇಕಾದದ್ದು, ಯೋಹನ್ನ 3:16. ಅದು ಬಹಳ ಅಗತ್ಯದ್ದು. ದೇವರು ನಮ್ಮನ್ನು ಎಷ್ಟೆಂದು ಪ್ರೀತಿಸಿದಂದ್ರೆ ಅವರ ಏಕೈಕ ಪುತ್ರರನ್ನೇ ನಮಗೋಸ್ಕರ ಅವರು ದಾರಿ ಎರೆದರು ಅಂತ ಹೇಳಿ. ಹಾಗೆ ಈ ಕನಸಿಗೆಲ್ಲ ಬೆಚ್ಚಿ ಬೆರಗಾದ ಅದರ ಅರ್ಥವನ್ನು ಅವನಿಗೆ ಇನ್ನೂ ಗ್ರಹಿಸಲಾಗಲಿಲ್ಲ. ದೇವರು ದೂತರನ್ನು ಕಳಿಸಿ ತಿಳಿಸಿದ ನಂತರ ಕೂಡ ದಾನಿಯೇಲನಿಗೆ ಇದೆಲ್ಲ ಆಗಲಿಲ್ಲ. ಯಾಕೆ? ನಾವು ಕೂಡ ಇಂದು ಕೂಡ ನಮ್ಗೆ ಇಸ್ರಾಯೇಲ್ನ ಬಗ್ಗೆ ಇನ್ನೂ ಕೂಡ ತಿಳಿದಿರ್ಲಿಲ್ಲ. ಇಸ್ರಾಯೇಲ್ ದೇಶ ಯಾವಾಗ ಚಾಲು ಆದದ್ದು? 1948 ಯುನೈಟೆಡ್ ನೇಷನ್ ಅವರಿಗೆ ಅನುಮತಿ ಕೊಟ್ಟದ್ದು 1967. ಆದ್ರೆ ಈಗ ಇಡೀ ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರ ಎಂದ್ರೆ ಇಸ್ರಾಯೇಲ್. ಎಷ್ಟು ಸಣ್ಣ ಪುಟ್ಟ ರಾಜ್ಯ, ಜನರು ಕಡಿಮೆ, ಆದ್ರೆ ಒಬ್ಬ ಇಸ್ರಾಯೇಲ್ 100 ಫಲಸ್ತೀನಿಗೆ ಸಮಾನ ಅಂತೇಳಿ ಅವರ ಮನಸ್ಸಿನಲ್ಲಿ ಅವರು ಇಟ್ಟುಕೊಂಡಿದ್ದಾರೆ. ಒಬ್ಬ ಇಸ್ರಾಯೇಲರನ್ನು ಕೊಂದ್ರೆ ಅವರು 100 ಫಲಸ್ತೀನವನ್ನು ಕೊಲ್ತಾರೆ. ಈಗ ಕೂಡ ನಮ್ಮ ದೇವರು ನಮ್ಮ ವಿರುದ್ಧ ಹೋರಾಡುತ್ತಾರೆ. ನಾವು ಹೋರಾಡಬೇಕಂತ ಇಲ್ಲ, ನಾವು ಶರಣು ಬಂದ್ರೆ ಸರಿ.
ಹಾಗಿರುವಾಗ ಈ ಎಲ್ಲ 8ನೇ ಅಧ್ಯಾಯ ಇದರ ಬಗ್ಗೆ ಮೊದಲು ಎಲ್ಲ ವಿವರಣೆಗಳನ್ನು ಕೊಟ್ಟದ್ರಿಂದ ನಾನು ಆ ವಿವರಣೆಗಳನ್ನು ಕೊಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ, ನನಗೆ ದೇವರು ತಿಳಿಸಿದ ಪ್ರಕಾರ ನಾನು ಆ ಪ್ರಕಾರ ನಿಮ್ಗೆ ದಾನಿಯೇಲನ ಗ್ರಂಥದಲ್ಲೇ ಎಲ್ಲ ಇದು ಉಂಟು. ನಾವೆಲ್ಲ ದಾನಿಯೇಲನ ಗ್ರಂಥ ಚಾಲು ಆದಾಗ ಇಡೀ ದಾನಿಯೇಲನ ಗ್ರಂಥ ನಾವು ಓದಬೇಕಿತ್ತು. ಆದ್ರೆ ನಮ್ಗೆ ಇಂದು ಕೊಟ್ಟಿದ್ದಾರೆ 8 ವಾಕ್ಯ, 9 ವಾಕ್ಯ ಅಷ್ಟೇ ನಾವು ಓದಿ ಕೂತ್ಕೊಳ್ತೇವೆ. ಅದರಿಂದ ನಮ್ಗೆ ಗ್ರಹಿಸಲಿಕ್ಕೆ ಆಗೋದಿಲ್ಲ. ಇದಕ್ಕೋಸ್ಕರ ದೇವರು ನನಗೆ ಹೇಳಿದ್ರು, ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಾ, ನೀವು ಅವರಿಗೆ ಬೆಳೆಸುವುದಿಲ್ಲ ಅಂತೇಳಿ. ಅದಕ್ಕೋಸ್ಕರ ನನ್ನ ತಪ್ಪು ಎಂದು ಒಪ್ಪಿಕೊಳ್ತೇನೆ. ನನಗೆ ಎಷ್ಟು ಅವಕಾಶ ಮಾಡಿದ್ರು, ಹೀಗೆ ದೇವರ ವಚನದ ಪೂರಕ ವಚನ ಅದೇ ಗ್ರಂಥದಲ್ಲಿ ಇರುವುದನ್ನು ಹೆಕ್ಕಿ ನಿಮಗೆ ಕೊಟ್ಟು ಹೀಗೆ ಮಾಡಿ ನೀವು ಬರ್ಬೇಕೆಂದು ಹೇಳಿ ನಾನು ಸಾರದಕ್ಕೆ ನಿಮ್ಮ ಹತ್ರನೇ ಕ್ಷಮೆ ಕೇಳ್ತೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ಆದರೂ ನೀವು ಈ ಎಲ್ಲ ಬೋಧನೆ ಕೂತುಕೊಳ್ಳುವಾಗ ಇದಕ್ಕೆ ಪೂರಕವಾಗಿ ತಯಾರು ಮಾಡಿ ದಾನಿಯೇಲನ ಗ್ರಂಥವನ್ನು ಸಂಪೂರ್ಣ ಓದಿ ಇದಕ್ಕೆ ಸಿದ್ಧರಾಗಿ ನೀವು ಉತ್ತಮ ಬೋಧಕರಾಗಬೇಕಂತೇಳಿ ಯೇಸುವಿನ ನಾಮದಲ್ಲಿ ನಿಮ್ಮ ಹತ್ರ ಬೇಡಿಕೊಳ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರಿಂದ ನಮಗೆ ಒಂದು ದಿನ ಮುಂಚಿತವಾಗಿ ಈ ದಾನಿಯೇಲನ ಗ್ರಂಥದ 8ನೇ ಅಧ್ಯಾಯದ ಒಂದು ರೀಕ್ಯಾಪ್ ಅನ್ನ ನಮ್ಮ ಪ್ರೀತಿಯ ಸಹೋದರರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಹೇಗಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ನಲ್ಲಿ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಇನ್ ಟು ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ. ಪದಗಳನ್ನ ಅದಲು ಬದಲಾಗಿ ಕೊಟ್ಬಿಟ್ಟಿರ್ತಾರೆ, ಅದನ್ನ ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಒಂದು ಅರ್ಥಪೂರ್ಣ ವಾಕ್ಯ ಬರ್ತದೆ. ಅದನ್ನ ಮಾಡಿ ಅಂತ ಕೊಡ್ತಾರೆ. ಸೊ ಅದು ಲ್ಯಾಂಗ್ವೇಜ್ ಗೊತ್ತಿದ್ರೆ ನಾವು ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಸೊ ಅದೇ ತರ ಇವತ್ತು ದಾನಿಯೇಲನ ಈ ಗ್ರಂಥ ನಮ್ಗೆ ಆ ರೀತಿ ಇದೆ, ಆ ಪ್ರಶ್ನೆ ತರ. ಅಂದ್ರೆ ಎಲ್ಲ ಅಲ್ಲಲ್ಲೇ ಇದೆ, ಆದ್ರೆ ಸ್ವಲ್ಪ ಅದರಲ್ಲೂ ಬದಲಾಗಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಅದು ನಮ್ಗೆ ಅರ್ಥ ಆಗ್ತದೆ. ಆ ಒಂದು ಕೆಲಸವನ್ನ ನಮ್ಗೆ ನಮ್ಮ ಸಹೋದರಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಅಲ್ಲಲ್ಲೇ ಇರೋದನ್ನ ಹೇಗೆ ಇದನ್ನ ಅರೇಂಜ್ ಮಾಡ್ಕೋಬೇಕು, ಹೇಗೆ ಇದನ್ನ ಓದ್ಕೋಬೇಕು ಅನ್ನೋದು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಮಗ್ ಕೊಟ್ಟಂತ ಆ ಒಂದು ಪಾಠ ಮಾತ್ರ ನಾವು ಹಸ್ತಕ್ಕೆ ಸ್ಟಿಕ್ ಆಗದೆ ಇಡೀ ಗ್ರಂಥವನ್ನೇ ನಾವು ಜಾಲಾಡಿದ್ರೆ, ಅಧ್ಯಯನ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು. ಸೊ ಈ ಒಂದು ಕಾರ್ಯವನ್ನ ನಮ್ಮ ಸಹೋದರರು ಯಶಸ್ವಿಯಾಗಿ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅವ್ರ ಯಥಾ ಪ್ರಕಾರ ನೋಡಿ, ಪವಿತ್ರಾತ್ಮರ ಒಂದು ಪ್ರೇರಣೆಯಿಂದ ನಮಗೆ ಅವ್ರು ಏನು ಮಾಡಬೇಕು ಅಂತ ಪ್ರೇರಣೆ ಪಡ್ಕೊಂಡು ನಮಗೆ ಅದನ್ನೇ ಕೊಡ್ತಾ ಇದ್ದಾರೆ. ಸೊ ಇದು ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತ ಒಂದು ಕಾರ್ಯ. ನಮ್ಗೆ ಒಂದು ತಿಂಗಳು ಮುಂಚೆನೆ ನಮ್ಗೆ ಬ್ರದರ್ ಹಾಕೊಟ್ರು ಕೂಡ ನಾವು ಅದಕ್ಕೆ ಸರಿಯಾಗಿ ಸ್ಪಂದಿಸದೇ ಇರುವ ಕಾರಣ ನಮ್ಗೆ ಅಂತ್ಯದಲ್ಲಿ ಗೋಜಲಾಗ್ತದೆ, ಮತ್ತೆ ನಮಗೆ ಗೊಂದಲ ಆಗ್ತದೆ. ಅದು ಬೇಡ. ಇಡೀ ಗ್ರಂಥವನ್ನೇ ನಾವು ಕೂತ್ಕೊಂಡು ಕೂಲಂಕುಷವಾಗಿ ಓದಿದ್ರೆ ನಮಗೆ ಅದು ಒಳಿತದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಸ್ರಾಯೇಲರ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಟ್ರು. ಅದು ಅವರಿಗೆ ಒಂದು ನೆಲೆ ಇರ್ಲಿಲ್ಲ. 1948 ಇಸ್ವಿವರೆಗೂ ಅವರು ಬೇರೆ ಬೇರೆ ದೇಶಗಳಲ್ಲಿ ಚೆದರಿ ಹೋಗಿದ್ರು. ಒಂದು ನೆಲೆ ಇಲ್ಲ ಅವರಿಗೆ, ಒಂದು ಸ್ಥಳ ಇಲ್ಲ. ಸೊ ಇಂಥ ಒಂದು ಅವಸ್ಥೆಯಲ್ಲಿ ದೇವರು ಅವ್ರನ್ನ ಆರಿಸ್ಕೊಂಡದ್ರಿಂದ, ದೇವರನ್ನ ಅವರು ವಿಶ್ವಾಸದ್ರಿಂದ ದೇವರು ಅವರಿಗೆ ಒಂದು ನೆಲೆಯನ್ನ ಕೊಡ್ತಾರೆ, ಒಂದು ದೇಶವನ್ನೇ ಅವರಿಗೆ ಕೊಡ್ತಾರೆ. ಸೊ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಇಡೀ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರ ಅಂತ ಹೇಳಿದ್ರೆ ಈ ಪುಟ್ಟ ಇಸ್ರಾಯೇಲ್. ಅದು ಜಾಯ್ ಬ್ರದರ್ ನಮ್ಗೆ ಹೇಳ್ತಾ ಇದ್ರು, ಅದು ಕರ್ನಾಟಕದ ಒಂದು 2-3 ಜಿಲ್ಲೆ ಅಷ್ಟು ಇಲ್ಲ. ಸೊ ಅಷ್ಟು ಚಿಕ್ಕ ಒಂದು ರಾಷ್ಟ್ರ. ಬೇಕಾದ್ರೆ ಯಾವ ದೇಶವನ್ನಾದ್ರೂ ಎದುರಿಸ್ಲಿಕ್ಕೆ ಅದು ಸಿದ್ಧ ಇದೆ. ಮತ್ತೆ ನಮ್ಗೆ ಗೊತ್ತಿದೆ, ಇಸ್ರಾಯೇಲ್ ಯಾವುದೇ ರೀತಿಯಾದ ಬಾಂಬನ್ನ ಹಾಕ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅವರು ಒಂದು ಡೋಮ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಯಾವುದೇ ಬಾಂಬ್ ಬಂದ್ರು ತಕ್ಷಣ ಅದನ್ನ ಇಂಟರ್ಸೆಪ್ಟ್ ಮಾಡಿ ಅಲ್ಲೇ ಹೊಡೆದಾಕುವಂತ ಒಂದು ಜಾಲವನ್ನ ಅವರು ನಿರ್ಮಿಸಿದ್ದಾರೆ. ಸೊ ಅಂತ ಬಲಿಷ್ಠ ರಾಷ್ಟ್ರ. ದೇವರ ಅವರಿಗೆ ಎಷ್ಟು ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ದೇವರಲ್ಲಿ ವಿಶ್ವಾಸವಿಟ್ರೆ ನಮ್ಗೆ ದೇವರು ಎಲ್ಲ ರೀತಿಯಾದ ರಕ್ಷಣೆಯನ್ನ ಕೊಡ್ತಾರೆ. ಸೊ ಇಂಥ ಒಂದು ವಿಶ್ವಾಸ ನಮ್ಗೆ ಇವತ್ತು ನಮ್ಮ ಬ್ರದರ್ ತರಿಸಿದ್ದಾರೆ. ನಾವು ಇದೇ ರೀತಿ ನಾವು ಮುಂದುವರಿಯೋಣ. ನಾವು ಇನ್ನು ಮೇಲೆ
ಆಚೆ ಈಚೆ ಹೋಗೋದು ಬೇಡ. ಅವ್ರು ಹೇಳ್ಕೊಟ್ಟಂತ ಈ ಒಂದು ಮೆಥಡ್ ಅಲ್ಲಿ ನಾವು ಹೋದ್ರೆ ನಾವು ನಿಜಕ್ಕೂ ಒಳ್ಳೆಯ ಉತ್ತಮ ಬೋಧಕರಾಗ್ಲಿಕ್ಕೆ ಸಾಧ್ಯ ಅನ್ನೋದು ಅರ್ಥ ಆಯ್ತು. ಪ್ರೈಸ್ ದಿ ಲಾರ್ಡ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಉಳಿದವರು ಮಾತನಾಡಿ ಇವತ್ತಿನ ರೀಕ್ಯಾಪ್ ಬಗ್ಗೆ ನಿಮ್ಗೆ ಏನ್ ಅರ್ಥ ಆಗಿದೆ, ಏನ್ ಗ್ರಹಿಸಿದೀರಾ ಅನ್ನೋ. ಪ್ರೈಸ್ ದಿ ಲಾರ್ಡ್ ಬ್ರದರ್. Praise the Lord. Praise the Lord. ತುಂಬಾ ಉತ್ತಮವಾಗಿ ಇವತ್ತು ನೀವು ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ತಪ್ಪುಗಳನ್ನ ನಾವು ಬೈಬಲ್ ಓದೋ ತರ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಆತನಿಗೆ ವಿಮೋಚನೆ ಕಂಡ ಒಂದು ವಾಕ್ಯ ಹೇಳಿದ್ರೆ ಅದು ಬರ್ಕೊಳಕ್ ಆಗ್ಲಿಲ್ಲ. ಅದು 22 ಏನ ಹೇಳ್ತಾರೆ? 24 ಅದು 20 2-4 ಅಂದ್ರೆ 20 ವಿಮೋಚನೆ ಕಂಡ 20 2-4 ಮತ್ತೆ ಕೀರ್ತನೆ 35 1-2 ಅಂದ್ರೆ ಕೀರ್ತನೆ 35 ಟೋಟಲ್ ಫುಲ್ ತೆಗಿಬೇಕು. ಕೀರ್ತನೆ 35 ಅದು ಉದ್ದ ಆಗ್ತದೆ ಅಂತ ಹೇಳಿ ನಾನು 1-2 ವಾಕ್ಯಗಳನ್ನು ಮಾತ್ರ ಓದಿದೆ. ವಿಮೋಚನೆ ಕಂಡ 20 2-4. 2-4 ತುಂಬಾ ಉತ್ತಮವಾಗಿ ತಿಳಿಸ್ಕೊಟ್ರಿ. ಈಗ ಯುದ್ಧ ನಡೀತಿರೋ ಇಸ್ರಾಯೇಲ್ ಬಗ್ಗೆನೂ ನಾವು ಏನೇನೋ ನಮ್ಮ ಸಂಶಯ ಇದ್ ಮಾಡಿದ್ರೆ ದೇವರು ಎಲ್ಲ ನಡೆಸ್ತಾ ಇದ್ದಾರೆ. ಯೇಸು ಸ್ವಾಮಿ ಆಗಿಂದ ಈಗ ಇದ್ದು ಇಲ್ಲೂ ನಡೆಸ್ತಾ ಇದ್ದಾರೆ, ಜೀವಿಸ್ತಾ ಇದ್ದು ನಮ್ಮನ್ನ ಮುನ್ನಡೆಸ್ತಾ ಇದ್ದಾರೆ ಎಂದು ನಾವು ಅರಿತು ಜೀವನ ಸಾಗಿಸಬೇಕಾಗಿರೋದನ್ನ ತುಂಬಾ ಉತ್ತಮವಾಗಿ ತಿಳಿಸ್ಕೊಟ್ರಿ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರೇಸ್ ಬ್ರದರ್. ಬ್ರದರ್ ಏನ್ರಿ ಬ್ರದರ್, ಇವತ್ತು ಆ 8ನೇ ಅಧ್ಯಾಯ ಸ್ವಲ್ಪ ಆಚೆ ಈಚೆ ಅಲ್ಲೇ ಉತ್ತರ ಇದೆ ಅಂತ ಅದನ್ನ ತಿಳ್ಸ್ಕೊಡ್ರಿ. ಅದನ್ನ ನಾನು ಗಮನಿಸ್ದಲೇ ಇದ್ದೆ, ಹುಡುಕ್ತಲೇ ಇದ್ದೆ ಉತ್ತರ. ಆದ್ರೂ ಅದನ್ನ ಸ್ವಲ್ಪ ನಾನು ಓದಿರ್ಲಿಲ್ಲ, ಅದಕ್ಕೆ ಅದನ್ನ ಕಷ್ಟ ಅನ್ಸ್ತು ಮತ್ತೆ ತಿಳ್ಕೊಳ್ಳಿಕ್ಕೆ. ಮತ್ತೆ ನಿಜವಾಗಿಯೂ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಏನ್ ಬೇಕು ಅದನ್ನ ಇದನ್ನ ಅನುದಿನದ ಆಹಾರ ಬೇಕು ಆ ತರ ಒಂದು ವಾಕ್ಯನ ನೀವು ನಮ್ಗೆ ನೀಡಿದ್ದೀರಿ. ಮತ್ತೆ ಜೊತೆಗೆ ಹೇಳಿದ್ರೆ ಹೆಚ್ಚು ಟಿವಿ ಮಾಧ್ಯಮಗಳನ್ನ ನಾವು ನೋಡಬಾರ್ದು, ಅಂದ್ರೆ ಆಧ್ಯಾತ್ಮಿಕ ಪೂಜೆ ಅದು ನಾವು ಭಾಗವಹಿಸ್ಬೇಕು ಅಂತ. ಅದು ನಮ್ಗೆ ಒಂಥರ ಆತ್ಮಿಕವಾಗಿ ಚುಚ್ಚದಾಗೆ ಆಯ್ತು. ಮತ್ತೆ ಇವತ್ತು ನೀವು ಚೆನ್ನಾಗಿ ಬೋಧನೆನ ಮಾಡಿದ್ದೀರಾ. ನಮ್ಗೆ ಕಷ್ಟ ಆಯ್ತು ದಾನಿಯೇಲ್ 8ನೇ ಅಧ್ಯಾಯ ಯಾಕೆಂದ್ರೆ ಸ್ವಲ್ಪ ಭಾಗವಹಿಸಿರ್ಲಿಲ್ಲ ನಾನು. ಮತ್ತೆ ನಿನ್ನೆ ಮಾಸ್ಟರ್ ಹೇಳ್ತಾ 2:15 ಗಂಟೆಗೆ ಎದ್ದೆ. KJ ಆಂಟನಿ ಸರ್ 3:15 ಗಂಟೆಗೆ ಎದ್ದೆ. ಆದ್ರೂ ನೀವು ಇವತ್ತು ಎಷ್ಟು ಗಂಟೆಗೆ ಎದ್ದಿದ್ದೀರಾ ಏನೋ ಗೊತ್ತಿಲ್ಲ. ಹೀಗೆ ತಮ್ಮ ಒಂದು ತ್ಯಾಗ, ನಿದ್ದೆನೂ ಸಹ ತ್ಯಾಗ ಮಾಡಿ ನಮ್ಗೆ ಇಷ್ಟೊಂದು ವಾಕ್ಯಗಳನ್ನ ನಮ್ಗೆ ಕೊಡ್ತಾ ಇದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಬ್ರದರ್. ತುಂಬಾ ಥ್ಯಾಂಕ್ಸ್. Praise the Lord. ನಾವು ಸುಮ್ನೆ ಕೆಲವು ಟಿವಿಯಲ್ಲಿ ನೋಡ್ತೀವಿ ನೇರ ನುಡಿ ದಿಟ್ಟ ಮಾತು ಅಂತ, ಅವೆಲ್ಲ ಸುಮ್ನೆ ಬೋಗಸು, ಅದೆಲ್ಲ TRP ಅವ್ರು ಸುಮ್ನೆ ಪ್ರಚಾರಕ್ಕೆ. ಅದ್ರ ನಿಜವಾಗ್ಲೂ ನೇರ ನುಡಿ ದಿಟ್ಟ ಮಾತು ಏನ್ ಹೇಳ್ಬೇಕು ಅಂದ್ರು ಹೃದಯದಿಂದ ಹೃದಯಕ್ಕೆ ಹೇಳೋರು ನೀವೇ. ಯೂಶಲಿ ಯು ವಿಲ್ ನೆವರ್ ಸ್ಪೀಕ್ ಥ್ರೂ ಯುವರ್ ಮೌತ್, ಇಟ್ ಇಸ್ ಫ್ರಮ್ ಯುವರ್ ಹಾರ್ಟ್. ಸೊ ಅದೇನಾಗ್ತದೆ, ಇನ್ನೊಬ್ಬರ ಹೃದಯಕ್ಕೆ ಟಚ್ ಆಗ್ತದೆ. ಅದು ನೋವಾದ್ರೂ ಆಗ್ಲಿ ಅಥವಾ ಅದನ್ನ ಅವರು ಜಸ್ಟ್ ಫಾರ್ ದ ಕರೆಕ್ಷನ್ ಆಫ್ ಮೈ ಹಾರ್ಟ್ ಅಥವಾ ನನ್ನ ಆತ್ಮದ ಬದಲಾವಣೆಗೆ ಅಂತ ತಿಳ್ಕೊಂಡ್ರೆ ಅದು ಉತ್ತಮ. ಆತರ ನೇರವಾಗಿ ಹೇಳ್ತೀನಿ. ಆದ್ರೆ ನೀವು ಹೇಳುವಾಗ ಇಸ್ರಾಯೇಲ್ ಬಗ್ಗೆ ನೋಡಿ, ಅದು ತುಂಬಾ ಅದ್ಭುತ ಬ್ರದರ್. ಆಕ್ಚುಲಿ ಸರ್ವೇಶ್ವರ ಇರ್ಬೋದು, ಯೇಸು ಸ್ವಾಮಿ ಇರ್ಬೋದು, ಅವ್ರು ಹೇಳೋದಿಷ್ಟೇ, ನೀವು ನನ್ನನ್ನು ಆರಿಸ್ಕೊಂಡಿಲ್ಲ, ನಾನು ನಿಮ್ಮನ್ನ ಆರಿಸ್ಕೊಂಡಿದ್ದೇನೆ. ಆಮೇಲೆ ಸಂತ ಪೌಲ್ರು ಬರೆಯುವ ಕೊಲೆಸರಿಗೆ ಅವ್ರು ಹೇಳೋದಷ್ಟೇ, ನೀವು ಜನರು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಮೀಸಲಾದವರು. ನೋಡಿ, ಇದೆಲ್ಲ ನೋಡುವಾಗ ನಾವು ದೇವರಿಂದ ಆಯ್ಕೆಯಾಗಿದ್ರೆ ದೇವರ ಪ್ರೀತಿಯನ್ನ ನಾವು ಸವಿತೀವಿ. ನಮ್ಗೆ ಯಾವುದೇ ಕಷ್ಟ, ಯಾವುದೇ ಶೋಧನೆ, ಅಥವಾ ಶೋಧನೆ ಅನ್ನೋದಕ್ಕಿಂತ ಯಾರಿಂದಲೂ ನಮಗೆ ದಬ್ಬಾಳಿಕೆ ಬರೋದಿಲ್ಲ. ಯಾಕಂದ್ರೆ ದೇವರೇ ನಮ್ಮ ಪರವಾಗಿ ನಿಲ್ತಾರೆ. ನೀವ್ ಹೇಳಿದಾಗ ಕೀರ್ತನೆ 35 ಪ್ರಾರ್ಥನೆ, ದೇವರು ನಮಗಾಗಿ ಗುರಾಣಿ, ಕತ್ತಿ ಗುರಾಣಿ ಎಲ್ಲ ಹಿಡಿದು ರಕ್ಷಣೆ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ನಾವು ದೇವರಿಂದ ಆಯ್ಕೆಯಾದ ಜನರಲ್ಲ. ನಮ್ಮನ್ನ ದೇವರು ಆಯ್ಕೆ ಮಾಡಿಲ್ಲ. ನಾವು ಕನ್ನಡಿಗರು, ನಾವು ತಮಿಳಿಯನರು, ನಾವು ಹಿಂದಿ, ನಾವು ಮಲಯಾಳಂ,
ಹೀಗೆ ನಮ್ಮಲ್ಲೇ ಭಾಷೆಗಳನ್ನ ಮಾಡ್ಕೊಂಡು ನಾವು ಯಾರು ಅಂತ ತೋರಿಸ್ಕೊಂತಾ ಇದ್ದೀವಿ. ನಾವ್ ಯಾರು ಅಂತ ಪ್ರೂವ್ ಮಾಡೋದಾದ್ರೆ ದೇವ್ರು ಯಾಕೆ ಬರ್ತಾರೆ ಅಲ್ಲಿ? ದೇವರು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂತ ನಾವು ನಿರ್ಧಾರ ಮಾಡೋದಾದ್ರೆ ನಮಗೆ ರಕ್ಷಣೆ ಖಂಡಿತ ಮೇಲಣ ಲೋಕನದಿಂದ. ಕೀರ್ತನೆಗಾರ ಹೇಳ್ತಾನೆ, ನನಗೆ ರಕ್ಷಣೆ ಎಲ್ಲಿಂದ? ಮೇಲಣ ಲೋಕದಿಂದ. ಬ್ರದರು, ಅದು ಕನ್ಫರ್ಮ್ ಆಗ್ಬೇಕು ಅಂದ್ರೆ ನಾನು ದೇವಜನನಾಗ್ಬೇಕು. ನನ್ನನ್ನು ಆಯ್ದುಕೊಂಡಿದ್ದಾರೆ ಅಂತ ನಾನು ಸ್ಥಿರವಾಗಿ ವಿಶ್ವಾಸದಲ್ಲಿ ನಿಲ್ಬೇಕು. ತುಂಬಾ ಅದ್ಭುತವಾದ ಬೋಧನೆ ಬ್ರದರ್. ಥ್ಯಾಂಕ್ ಯು. ನಿಮ್ಮ ಎಲ್ಲ ಅದು ಫಸಲ್ಸ್ ಅವ್ರು ಹೇಳ್ದಾಗೆ ಎಲ್ಲವನ್ನ ಸೇರಿಸಿ ಕರೆಕ್ಟ್ ಆದ ಒಂದು ಉತ್ತರವನ್ನ ಸರಾಗವಾಗಿ ನಮಗೆ ಕೊಡ್ತೀರಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಗ್ರೇಟ್ ನಾಲೆಜ್. ಥ್ಯಾಂಕ್ ಯು ದಯಾಲ್, ಥ್ಯಾಂಕ್ ಯು. ಬ್ರದರ್, ವಿಮೋಚನಾ ಕಾಂಡದಲ್ಲಿ ಯಾವ್ದೋ ಒಂದು ಹೇಳಿದ್ರು, ವಿಮೋಚನಾ ಕಾಂಡ 20ನೇ ಅಧ್ಯಾಯ 20ನೇ ಅಧ್ಯಾಯ 2 ರಿಂದ 4. ಹಾ ಹಡ್ಸನ್ ಬ್ರದರ್ ರೆಕಾರ್ಡ್ ಆಫ್ ಮಾಡಿ.